ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹಿತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ನಿಮ್ಮ ಜೊತೆಗೆ ನಾವು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಅದು ಆರೋಗ್ಯಕರವಾಗಿರುವಂತಹ ಆಹಾರವನ್ನ ಕಾಪಾಡಿಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಬಹಳನೇ ಕಷ್ಟ ಅನಿಸಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಕಾಯಿಲೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಅನಾರೋಗ್ಯ. ಹಾಗಿದ್ರೆ ಇಂತಹ ಅನಾರೋಗ್ಯ, ಇಂತಹ ಕಾಯಿಲೆಗಳು ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಏನು? ಸಾಕಷ್ಟು ಜನ ಹೇಳ್ತಾರೆ ಒಂದಿಷ್ಟು ಕಾಯಿಲೆಗಳು, ಡಯಾಬಿಟಿಸ್ ಬರುತ್ತೆ, ಆರ್ಥರೈಟಿಸ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಹಾರ್ಟ್ ಇಶ್ಯೂಸ್ ಬರುತ್ತೆ. ಆದರೂ ಸಹಿತ ಈ ಎಲ್ಲ ಜೀವನ ಶೈಲಿಯ ಮಧ್ಯೆ ನಾವು ಒದ್ದಾಡ್ತಾ ಇರುವಂತಹ ವಿಷಯಗಳು ಅಥವಾ ನಾವು ತುಂಬಾನೇ ಸಂಕಷ್ಟದಲ್ಲಿ ಕಂಡು ಬರ್ತಾ ಇರುವಂತಹ ವಿಷಯಗಳು ಏನಂತಂದ್ರೆ ಅದು ಮೂಲವಾಗಿ ಆಹಾರ ಪದ್ಧತಿ. ಜನರು ಹೇಳ್ತಾರೆ, ನೀವು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ನಿಮ್ಗೆ ಯಾವುದೂ ಕಾಯಿಲೆಗಳು ಬರಲ್ಲ. ಹಿಂದಿನ ಕಾಲದಲ್ಲಿ ನಾವು ಹೋದ್ರೆ ತಾತ, ಅಜ್ಜ, ತಂದೆ ತಾಯಿಗಳನ್ನ ನಾವು ನೋಡ್ತಾ ಹೋದ್ರೆ ಒಳ್ಳೆ ಆಹಾರ ಸೇವನೆ ಮಾಡ್ತಾ ಇದ್ರು, ಅವರು ಆಯಸ್ಸು ಚೆನ್ನಾಗಿತ್ತು, ಗಟ್ಟಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಕಳೆದ ಒಂದು 20-25 ವರ್ಷಗಳಿಂದ ನಾವು ಲೆಕ್ಕಾಚಾರವನ್ನು ಹಾಕೊಂಡು ಬಂದಾಗ ಆರೋಗ್ಯದ ವಿಚಾರದಲ್ಲಿ ಗಣನೀಯವಾಗಿ ಕುಂಠಿತವನ್ನ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಂತಂದ್ರೆ ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಬದಲಾಗ್ತಾ ಇರುವಂತಹ ಆಹಾರ ಕ್ರಮ. ಹಾಗಿದ್ರೆ ಆಹಾರದಿಂದನೇ ಎಲ್ಲವೂ ಕಾಯಿಲೆಗಳು ಬರ್ತಾ ಇದೆಯಾ? ಇದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಒಬ್ಬ ಎಕ್ಸ್ಪರ್ಟ್ಸ್ ಇದ್ದಾರೆ. ಇವರು ನಮ್ಮ ಆಯುಷ್ ಟಿವಿಯಲ್ಲಿ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಅದು ಹೆಲ್ತ್ ಗುರು. ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಆಯುಷ್ ಟಿವಿಯಲ್ಲಿ ಕಾರ್ಯಕ್ರಮದ ಮೂಲಕ ಆರೋಗ್ಯಕರವಾಗಿರುವಂತಹ ಚಿಂತನೆಗಳನ್ನ, ವಿಚಾರಗಳನ್ನ ಹೇಳ್ತಾ ಬಂದು ನಮ್ಮೆಲ್ಲರ ಸಾಕಷ್ಟು ಕೋಟ್ಯಾನು ಸಂಖ್ಯೆ ವೀಕ್ಷಕರಿಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಹೆಲ್ತ್ ಗುರು ಖ್ಯಾತಿಯ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಸಿ ಗುರುಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ತಮಗೆ. ನಮಸ್ಕಾರ ಗುರುಜಿ, ತಾವು ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಮ್ಮ ಮಾತಿನ ಶೈಲಿ, ತಮ್ಮ ಪಾಂಡಿತ್ಯದ ಮೇರೆಗೆನೆ ಸಾಕಷ್ಟು ಜನರ ಆಡಿಯನ್ಸ್ ಅನ್ನ ನೀವು ಗೆದ್ದಿದ್ದೀರಿ. ಇವತ್ತಿನ ದಿವಸ ಬಹುಶಃ ಈ ಹಲವಾರು ವರ್ಷಗಳಾದ್ಮೇಲೆ ಮೊದಲೇ ಬಾರಿಗೆ ನಾನು ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ. ಒಂದು ಅವಕಾಶವನ್ನು ನೀವು ಕೂಡ ಕೊಟ್ಟಿದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ, ಆರೋಗ್ಯ ಕ್ರಾಂತಿಯಲ್ಲಿ. ಇವತ್ತಿನ ದಿವಸ ನಾವು ಮಾತಾಡ್ತಾ ಇದ್ವಿ, ಇದೊಂದು ಆಹಾರದ ಕ್ರಾಂತಿ ಆಗ್ಬೇಕು ಅಂತ ಹೇಳಿ. ಒಳ್ಳೆಯ ಆಹಾರ, ಒಳ್ಳೆ ವಿಹಾರ, ಜೊತೆಗೆ ಆಹಾರವೇ ಔಷಧಿಯಾಗಿರಬೇಕು ಹೊರತು ಔಷಧೀಯ ಜೀವನ ಅಥವಾ ಆಹಾರ ನಮಗೆ ಆಗಬಾರ್ದು ಅಂತ ಹೇಳಿ. ನಿಮ್ ಪ್ರಕಾರ ತಾವು ಕೂಡ ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀರಿ, ಆಹಾರದ ಬಗ್ಗೆ ತುಂಬಾನೇ ಒತ್ತು ಕೊಟ್ಟು ಹೇಳ್ತಿರ್ತೀರಿ. ಒಂದು ಆರೋಗ್ಯಕರವಾಗಿರುವಂತಹ ಆಹಾರ ಅಂತಂದ್ರೆ ತಮ್ಮ ಪ್ರಕಾರ ಏನು? ಆಮೇಲೆ ಜನರು ಹೇಗೆ ಇದನ್ನು ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂತ? ಸರಿ. ಓಂ ಶ್ರೀ ಗುರುಭ್ಯೋ ನಮಃ. ತುಂಬಾ ವಿಶೇಷವಾದ, ವಿಚಿತ್ರವಾಗಿರ್ತಕ್ಕಂತಹ ವಿಚಾರಗಳು ಕೆಲವು ಸಂದರ್ಭದಲ್ಲಿ ಜನಗೆ ಅನ್ಸುತ್ತೆ. ಇದು ನಂಬೇಕಾ, ನಂಬಾರ್ದಾ ಅಂತಕ್ಕಂಥ ವಿಚಾರಗಳು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲ ಕೂಡ ಇದೆ. ಇನ್ನು ಎಷ್ಟೋ ಜನ ಸುಧಾರಿಸಿದ್ದಾರೆ, ಎಷ್ಟೋ ಜನ ಇನ್ನು ಕಾಯೋದ್ರಲ್ಲೂ ಇದ್ದಾರೆ. ಹೌದು. ಆದ್ರೆ ಇವತ್ತು ನಿಮ್ಮ ಮೂಲಕವಾಗಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಕ್ರಾಂತಿ ಎಷ್ಟು ವಿಶೇಷವಾಗಿರಬೇಕು, ಎಷ್ಟು ರಹಸ್ಯಕರವಾಗಿರಬೇಕು ಅಂತಕ್ಕಂಥ ಒಂದು ವಿಚಾರ. ಈಗ ನಾವು ಆರೋಗ್ಯ ಅಂತಕ್ಕಂಥದ್ದೇ ಒಂದು ನಮ್ಮ ಪ್ರಥಮವಾದ ಆದ್ಯತೆ ಇರತಕ್ಕಂಥದ್ದು. ಆರೋಗ್ಯ, ಇದಕ್ಕೆ ನಮ್ಮ ಸಲಹೆ ಅಂದ್ರೆ ನಾವೇನು ಹೇಳ್ಬಹುದು, ಅವರೇನು ಪಡ್ಕೋಬಹುದು ಇಂತಕ್ಕಂಥ ವಿಚಾರ. ಈವರೆಗೂ ಸಾಕಷ್ಟು ಎಷ್ಟೋ ವಿಚಾರಗಳಲ್ಲಿ ಇಂಥ ಆಹಾರವನ್ನು ತಗೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ, ಇದೆಲ್ಲ ಸಾಕಷ್ಟು ಕೇಳಿದ್ದೀವಿ, ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತಿನ ಈ ಕ್ರಾಂತಿ ಅಂತಕ್ಕಂಥ ವಿಚಾರ ಅಂದ್ರೆ ವಿಚಾರವೇ ಕ್ರಾಂತಿ ಆಗ್ಬೇಕು. ಹೌದಲ್ಲ? ಹೌದು. ವಿಚಾರಗಳೇ ಕ್ರಾಂತಿ ಆಗ್ಬೇಕು ಅಂದ್ರೆ ಕೇಳೋದು ಹೇಳೋದು ತುಂಬಾ ವಿಶೇಷವಾಗಿರ್ಬೇಕು. ಅದಕ್ಕನುಸಾರವಾಗಿ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂತ ನಾವು ಇಷ್ಟಪಡ್ತೀವಿ ಪ್ರತಿಯೊಬ್ಬರ ಲೆಕ್ಕಾಚಾರದಲ್ಲಿ. ಆದ್ರೆ ಶಕ್ತಿ ಕಳ್ಕೊಳ್ಳೋದು, ಶಕ್ತಿ ಪಡ್ಕೊಳ್ಳೋದು ದೇಹಕ್ಕೆ, ಇದಕ್ಕೆ ನಾವು ಮನಸ್ಸಿಗೆ ಕೊಡುವ ಆಹಾರ ಯಾವುದು ಅನ್ನೋದು ಮೊದಲು ತಗೋಬೇಕು. ಮನಸ್ಸಿಗೆ ಕೊಡುವ, ಮನಸ್ಸಿಗೆ ಬೇಕಾಗಿರುವ ಆಹಾರ ಯಾವುದು ಅಂತ ತಗೊಂಡಾಗ ದೇಹಕ್ಕೆ ಶಕ್ತಿ ಹೆಚ್ಚತ್ತೆ, ದೇಹಕ್ಕೆ ಶಕ್ತಿ ಕುಗ್ಗುತ್ತೆ. ಇದು ಬೇಕಾಗಿರೋದು. ನಾವು ಪೋಷಕಾಂಶವನ್ನ ಸಾಕಷ್ಟು ವಿಚಾರದಲ್ಲಿ ನಾವು ಗೊಂದಲ ಸಿಕ್ಕಾಕೋತೀವಿ. ಇದನ್ನ ತಿಂದ್ರೆ ಪೋಷಕಾಂಶ ಸಿಕ್ಕತ್ತೆ, ಹೇರಳವಾಗಿ ಸಿಕ್ಕತ್ತೆ. ಆದರೂ ಅದನ್ನು ಬಳಸಿದರೂ ಕೂಡ ನಮ್ಗೆ ನಾವು ಅನ್ಕೊಂಡಷ್ಟು ಮಟ್ಟಿಗೆ ದೇಹ ಶಕ್ತಿವಂತ ಆಗಕ್ ಆಗ್ತಾ ಇಲ್ಲ. ಬಟ್ ಏನ್ ಕೊರತೆನ ಹಾಗಾದ್ರೆ ಹೇಳ್ತಿರೋ ಸರಿ ಇಲ್ವಾ, ನಾವು ಬಳಸ್ತಿರೋ ಸರಿ ಇಲ್ವಾ ಅಂತ ಒಂದು ರೀತಿ ಗೊಂದಲವಾಗ್ತಕ್ಕಂಥ ವಿಚಾರ. ಈ ಗೊಂದಲಕ್ಕೆ ಇವತ್ತು ಒಂದು ರೀತಿಯಲ್ಲಿ ತೆರೆಳಿಯುವಂತ ಮಟ್ಟಕ್ಕೆ ಮಾಹಿತಿಯನ್ನ ಕೊಡಬೇಕು ಅಂತಕ್ಕಂಥದ್ದು ವಿಚಾರ ಇರ್ತಕ್ಕಂಥದ್ದು. ಈ ಮನಸ್ಸು ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳ ಕೊರತೆಯನ್ನ ನೀಗಿಸುವುದೇ ಮನಸ್ಸು. ಹೀಗದು ಇಲ್ಲಿ ತಾಪ ಅಂತ ಹೇಳ್ತೀವಿ. ಮನಸ್ಸಿನ ತಾಪ, ದೇಹದ ತಾಪ ಅಂತ ಹೇಳ್ತೀವಿ.
ಈ ತಾಪ ಅನ್ನೋದೇ ನಮ್ಮ ದೇಹದ ಪಾಪ. ಅರ್ಥ ಆಯ್ತಾ? ಓಕೆ. ನಾವು ತಾಪ ತುಂಬಾ ಅಯ್ಯೋ ಆಗ್ತಾ ಇಲ್ಲಪ್ಪ, ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಹೈ ಪಿಚ್ ಹೋಗ್ಬಿಟ್ಟಿದ್ದೀನಿ, ನಾನು ತುಂಬಾ ಬಾರ್ಡರ್ ಹೋಗಿದ್ದೀನಿ, ಅದು ನಾವು ಅನುಭವಿಸ್ತಾ ಇದ್ದೀವಲ್ಲ, ಜನ್ಮ ಜನ್ಮಾಂತರದ ಪಾಪ ಅಂತ ಬೇಕಾದ್ರೆ ನೀವು ಹೇಳ್ಕೋಬಹುದು. ಅದು ನಿಮ್ಮ ವೈಯಕ್ತಿಕವಾದ ಸತ್ಯವಾದ ಘಟನೆ ಅಲ್ಲ. ಈ ತಾಪಕ್ಕೂ ಪಾಪಕ್ಕೂ ಇರ್ತಕ್ಕಂಥ ಸತ್ಯ ಇದೆಯಲ್ಲ, ಅದನ್ನಿವತ್ತು ಹೇಳುವಂತಹ ಒಂದು ವಿಚಾರ. ಈ ತಾಪ ಯಾಕೆ ಬರುತ್ತೆ ಅಂದ್ರೆ, ಮನಸ್ಸು ಅಂತಕ್ಕಂಥದ್ದು ಶಾಂತ ರೀತಿಯಲ್ಲಿ ಮನಸ್ಸು ಇರಬೇಕು ಅಂತಕ್ಕಂಥದ್ದೇ ಪೋಷಕಾಂಶಗಳಿಗೆ ಬೇಕಾದಂತಹ ಔಷಧಿ ಉತ್ಪತ್ತಿ ಆಗತ್ತೆ. ಮನಸ್ಸು ಶಾಂತ ರೀತಿಯಲ್ಲಿ ಇರಬೇಕು. ಆ ಶಾಂತತೆ ಬರೋದು ಯಾವುದರಲ್ಲಿ ಅಂದ್ರೆ, ನಾಲಿಗೆಯಲ್ಲಿ ಉತ್ಪತ್ತಿಯಾಗುವಂತಹ ರಸದಿಂದ. ಆ ನಾಲಿಗೆಯಲ್ಲಿ ಆ ರೀತಿ ರಸ ಯಾವ ರೀತಿ ಉತ್ಪತ್ತಿ ಆಗತ್ತೆ, ಹಂಗ ನಾವು ಇಲ್ಲಿವರೆಗೂ ಉತ್ಪತ್ತಿ ಮಾಡ್ಕೊಳಕ್ ಆಗಿಲ್ವಾ? ಆಗಿಲ್ಲ. ಕಾರಣ ಒತ್ತಡ. ಮಗುವಿಗೆ ಪರೀಕ್ಷೆ ಒತ್ತಡ, ಅಪ್ಪನಿಗೆ ಸಂಪಾದನೆ ಒತ್ತಡ, ತಾಯಿಗೆ ಸಂಸಾರದ ಒತ್ತಡ, ಸೊ ಎಲ್ಲ ಒತ್ತಡನೇ. ಈ ಒತ್ತಡಕ್ಕೆ ಉತ್ತರ ಸಿಕ್ಕಿದ್ಯಾ? ಇದು ತುಂಬಾ ಕೊರತೆ ಇದೆ. ಆದ್ರೆ ಈಗ ಈ ಒತ್ತಡಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಯೋಚನೆ ಮಾಡಿದಾಗ ಇನ್ನೂ ಒತ್ತಡ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರವಾಗಿ ಭಾವನೆ ಅನ್ನುವ ನಮ್ಮ ಮನಸ್ಸಲ್ಲಿ ಬರುವಂತ ಭಾವನೆ ಇದೆಯಲ್ಲ, ಆ ಭಾವನೆಯಲ್ಲಿ ರಸ ಇರಬೇಕು. ಅಂದ್ರೆ ನಾವು ಕೈಯಲ್ಲಿ ಏನೋ ಒಂದು ಪದಾರ್ಥ ತಗೊಂಡು ತಿನ್ನಕ್ ಹೋಗ್ತೀವಿ, ಅನ್ನ ಇರ್ಬೋದು, ಚಪಾತಿ ಇರ್ಬೋದು. ಆ ಮುಟ್ಟುವ ಭಾವನೆ ಇದೆಯಲ್ಲ, ಅದನ್ನು ನೋಡುವ ಭಾವನೆ ಇದೆಯಲ್ಲ, ಆ ಭಾವನೆಯಿಂದ ಶಾಂತತ್ವದ ರಸ ಉತ್ಪತ್ತಿ ಆಗತ್ತೆ. ನಾವೇನ್ ಮಾಡ್ತೀವಿ? ಟಿವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ಮಾತಾಡ್ಕೊಂಡು, ಬೇಜಾರು ಮಾಡ್ಕೊಂಡು, ನೀವು ಯಾವುದೇ ಊಟವನ್ನ ನೀವು ಆರೋಗ್ಯಕರವಾಗಿರತಕ್ಕಂಥ ಹಣ್ಣು ತರಕಾರಿ ನೀವೇನೇ ಬಳಸಿ, ನಿಮ್ ಲಿಸ್ಟ್ ಏನಿದೆ ಇಟ್ಕೊಂಡು ದಿನ ಬಳಸಿ. ಆದರೆ ಇಲ್ಲಿ ಮುಖ್ಯವಾಗಿ ಆಹಾರಕ್ಕಿಂತ ಹೆಚ್ಚಾಗಿ ಯಾವ್ದು ಬೇಕಾಗತ್ತೆ? ಭಾವನೆ ಬೇಕಾಗತ್ತೆ. ನಾನು ಇದನ್ನು ತಿಂತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ, ಭಗವಂತ ಎಷ್ಟು ಪ್ರಸಾದವನ್ನು ನಮ್ಗೆ ನೀಡಿದ್ದಾರೆ, ಇದು ಭಗವಂತನ ಪ್ರಸಾದ ಆಗಬೇಕು ಅಂತಕ್ಕಂಥ ಭಾವನೆ ಬರಬೇಕು. ಏನ್ ಹೇಳ್ತೀರಾ? ಹೌದು. ಈ ಭಾವನೆ ಪೋಷಕಾಂಶಗಳನ್ನ ಫಿಲ್ ಮಾಡುತ್ತೆ. ಇದು ನಮ್ಮ ಜಠರಕ್ಕೆ ಮಧ್ಯ ಇರತಕ್ಕಂತ ಒಂದು ಸೆಕ್ಷನ್ ಇದೆ, ಒಂದು ಸರ್ಕಲ್ ಇದೆ. ನಮ್ಮ ಮೆದುಳು, ನಮ್ಮ ಹೃದಯಕ್ಕೆ ಬೇಕಾಗಿರತಕ್ಕಂಥದ್ದು ಶಾಂತತ್ವ. ಅಂದ್ರೆ ಮೆದುಳಿಗೂ ಹೃದಯಕ್ಕೂ ಇರತಕ್ಕಂಥದ್ದು. ಈ ಮೂರು ಭಾಗವನ್ನ ಗಮನಿಸಿಕೊಂಡಾಗ ನಾವು ಮಾತಾಡ್ತಾ ಹೋಗ್ತೇವೆ. ಏನು? ರಜೋಗುಣ, ತಮೋಗುಣ, ಸತ್ವಗುಣ ಅಂತ ಹೇಳಿ. ಈ ಮೂರು ಸತ್ಯ, ಈ ಮೂರಲ್ಲೇ ಇರೋದು. ನಮ್ಮ ಜಠರದಲ್ಲಿ, ನಮ್ಮ ಮೆದುಳಿನಲ್ಲಿ, ನಮ್ಮ ಹೃದಯದಲ್ಲಿ. ಇವು ಮೂರಕ್ಕೂ ಲಿಂಕ್ ಬೇಕಾಗಿರೋದು ಮನಸ್ಸು. ಈ ಮನಸ್ಸು ನಮ್ಮ ಮಗು ಹುಟ್ಟತ್ತೆ. ಒಂದು ಮಗು ಹುಟ್ಟಿದಾಗ ಹೃದಯ ಹಳೇದು, ಮಗು ಹೊಸದು. ಇದನ್ನ ಗಮನಿಸ್ಕೋಬೇಕು ನಾವು. ಹೃದಯ ಹಳೇದು ಅಂದ್ರೆ ಅಪ್ಪ ಅಮ್ಮನ ಮೆಟೀರಿಯಲ್ ಅದು. ನಾವಂತೀವಿ ಮಗು ಹುಟ್ಟಿದೆ, ಆರೋಗ್ಯಕರವಾಗಿರುತ್ತೆ. ಆರೋಗ್ಯಕರವಾಗಿ ಮಗು ಇಲ್ಲ. ಯಾಕೆ ಅಂದ್ರೆ 7 ರೀತಿಯ ಆಸೆ, 7 ಚಕ್ರಗಳು ಅಂತಕ್ಕಂಥ ಕೆಲವು ಸನ್ನಿವೇಶದಲ್ಲಿ ಷಟ್ ಚಕ್ರ ಹಿಡ್ಚ ಬಳಸ್ತೀವಿ ನಾವು. ಆ ಹೃದಯದಲ್ಲಿ ಎಲ್ಲ ಪ್ರಿಂಟ್ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಈ ಪಿತೃಗಳ ಸಂಸ್ಕಾರ ಅಂತಕ್ಕಂಥದ್ದು ಇದು ವಿಷಯ ತಗೋತೀವಿ. ತಂದೆ ಕಡೆ 3, ತಾಯಿ ಕಡೆ 3, ಮಗುವಿಂದು 1. ಈ ರೀತಿಯಾಗಿ ಅಲ್ಲಿ ಆ ಒಂದು ಶಾಸ್ತ್ರಾಧಾರಿತವಾಗೂ ಕೂಡ ಇದನ್ನು ನಾವು ಬಳಸ್ತಾ ಹೋಗ್ತೀವಿ. ಅಂದ್ರೆ 7 ಜನ್ಮದ ಆಸೆ ಹೃದಯದಲ್ಲಿ ಪ್ರಿಂಟ್ ಇರತಕ್ಕಂತಹ ಒಂದು ಸತ್ಯಾಂಶ ಇದೆ. ಅದು ಹೇಗೆ ಬರುತ್ತೆ ಅಂದ್ರೆ, ಮಗು ಹುಟ್ಟಿದಾಗ ಬೆಳೀತಾ 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 ಅಭ್ಯಾಸಗಳೆಲ್ಲ ಬದಲಾವಣೆ ಮಾಡ್ಕೋತಾ ಹೋಗುತ್ತೆ. ಚೆನ್ನಾಗಿದ್ದ ಯಾಕೆ ಹಿಂಗಾದ, ಅಯ್ಯೋ ಪೂರ್ತಿ ಕೆಟ್ಟೋಗಿದ್ದ ಯಾಕೆ ಇಷ್ಟೊಂದು ಚೆನ್ನಾಗಾದ. ಈ ಬದಲಾವಣೆಗಳು ಹಿಂದೆ ಆಗಿರತಕ್ಕಂಥ ರೆಕಾರ್ಡಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಹೃದಯದಲ್ಲಿ ಇರುತ್ತೆ. ಆ ಹೃದಯದ ಕವಚವನ್ನ ನಾವು ಓಪನ್ ಮಾಡಿಸ್ತಕ್ಕಂಥ ಅಭ್ಯಾಸಕ್ಕೆ ಮಕ್ಕಳಿಗೂ ಹೇಳ್ಕೊಳಕ್ಕಾಗಿಲ್ಲ, ನಾವು ತಿಳ್ಕೊಳಕ್ಕಾಗಿಲ್ಲ. ಇದನ್ನ ಓಪನ್ ಮಾಡಬೇಕಂದ್ರೆ ಮನಸ್ಸು ಶಾಂತವಾಗಿರ್ಬೇಕು. ಈ ಶಾಂತವಾಗಿರುವಂತ ಮನಸ್ಸು ಯಾವುದರಿಂದ ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಬೇಕು ಎಲ್ರಿಗೂ ಶಾಂತವಾದ ಮನಸ್ಸು. ಆಹಾರ ಒಂದು ಭಾಗ ಆದ್ರೆ, ಆಹಾರ ಬೇಡ ಅಂತಲ್ಲ, ಆಹಾರ ಒಂದು ಭಾಗ ಆದ್ರೆ ಅದನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಸಿರಬೇಕು. ಆ ಮನಸ್ಸು ಎಲ್ಲಿಂದ ಉತ್ಪತ್ತಿಯಾಗತ್ತೆ, ಯಾವುದರಿಂದ ಉತ್ಪತ್ತಿಯಾಗತ್ತೆ ಅಂದ್ರೆ ನರಮಂಡಲ. ಯಾವುದು? ನರಮಂಡಲದಲ್ಲಿ ಉತ್ಪತ್ತಿಯಾಗುವಂಥದ್ದು ನಮ್ಮ ದೇಹಕ್ಕೆ ಬೇಕಾದ ಔಷಧಗಳನ್ನು ಉತ್ಪತ್ತಿ ಮಾಡುವ ಶಾಂತ ಮನಸ್ಥಿತಿಯನ್ನು ಉತ್ಪತ್ತಿ ಮಾಡುತ್ತೆ. ನರಮಂಡಲವನ್ನ ನಾವು ಹಾಗಾದ್ರೆ ಬಳಸ್ತಾ ಇರೋ ರೀತಿ ಎಷ್ಟು ಮಟ್ಟಕ್ಕೆ ಸರಿ ಅಂತ ಇವತ್ತು ತಿಳ್ಕೋಬೇಕಾಗತ್ತೆ. ಹಾಗಾದ್ರೆ ಏನಾಗಿದೆ ಎಂದ್ರು, ಆ ನರಮಂಡಲ ಉದ್ರೇಕವನ್ನ ಉತ್ಪತ್ತಿಯಾಗುವ ನರಮಂಡಲ ನಮ್ಮಲ್ಲಿ ಇದೆ. ನಮಗೆ ಬೇಕಾಗಿರುವುದು ಜಾಗೃತವಾದ ನರಮಂಡಲ ಬೇಕು. ಮನಸ್ಸನ್ನ ಜಾಗ್ರತೆ ಮಾಡಬೇಕು.
ಮಾತಾಡಬೇಕು, ಮಾತಾಡಬಾರ್ದು, ತಗೋಬೇಕು, ತಗೋಬಾರ್ದು. ಸೊ ಎಚ್ಚರಿಕೆ ಕೊಡ್ತಕ್ಕಂತಹ ನರಮಂಡಲ ಓಪನ್ ಆಗಬೇಕು. ನಾವು ಮಾಡ್ಕೋತಾ ಇರೋದು, ಮಾಡಿರೋದು, ತಿಳ್ಕೊಂಡಿರೋದು, ಅನುಭವಿಸ್ತಾ ಇರೋದು ಉದ್ರೇಕ ನರಮಂಡಲ. ಯಾರಿಗ ಮಾತಾಡಿಸಿ ಕೋಪ, ಬೇಜಾರು, ಆವೇಶ. ಸೊ ಇದು ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ. ಅದು ಔಷಧ ಅಲ್ಲ. ನಮ್ಮ ದೇಹದಲ್ಲೇ ಉತ್ಪತ್ತಿ ಮಾಡುವ ಔಷಧ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಮನಸ್ಸಿನಲ್ಲಿರುವಂತಹ ಔಷಧ. ಇದನ್ನು ನಾವು ಯಾಕೆ ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಮಾಹಿತಿಯನ್ನ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ವೀಕ್ಷಕ ಸ್ವಲ್ಪ ಯೋಚನೆ ಮಾಡೋದು ಅರ್ಥ ಆಗುತ್ತೆ. ಆ ಮನಸ್ಥಿತಿಯಲ್ಲಿ ನಾವು ಆಹಾರ ಸೇವನೆ ಮಾಡ್ತಾ ಇದ್ದೀವಾ? ಈ ಮನಸ್ಸು ತುಂಬಾ ಆರೋಗ್ಯದಾಯಕವಾಗಿರೋದಕ್ಕೆ ಮನಸ್ಸನ್ನ ನಾವು ಬದಲಾವಣೆ ಮಾಡಿಕೊಂಡು ಆಹಾರವನ್ನು ಬಳಸೋದು ಪ್ರಯತ್ನ ಮಾಡಬೇಕಾ ಬೇಡವಾ? ನಾವು ಮಾಡ್ತಾ ಇದ್ದೀವಾ? ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀವಾ? ಇಲ್ಲ. ನಾವು ಚೆನ್ನಾಗಿ ಓದು ಅಂತ ಹೇಳ್ಕೊಡ್ತೀವಿ, ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಡ್ತೀವಿ, ಚೆನ್ನಾಗಿರಕ್ಕಾಗಿಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ನರಮಂಡಲ ಅಂತ ನೀವು ಹೇಳ್ಬಿಟ್ರಿ ಗುರುಗಳೇ, ಈಗ ಅದನ್ನು ಬಳಸೋದು ಹೇಗಾಗಾದ್ರೆ ಈ ಪ್ರಶ್ನೆ ಆಗತ್ತೆ. ಸಣ್ಣ ಉದಾಹರಣೆ ಏನಪ್ಪಾ ಅಂದ್ರೆ, ಒಂದು ದಾಂಪತ್ಯದಲ್ಲಿ ಗಂಡ ಹೆಂಡತಿ ಕೂತ್ಕೊಂಡು ತಾಂಬೂಲವನ್ನ ಬಳಸ್ತಾರೆ. ಯಾವ್ದನ್ನ? ತಾಂಬೂಲ ಅಂದ್ರೆ ಗೊತ್ತಾಯ್ತಲ್ಲ. ಅಲ್ಲ, ಎಷ್ಟೋ ಜನಕ್ಕೆ ತಾಂಬೂಲ ಅಂದ್ರೆ ಅದ್ಯಾವುದೋ ಬೇರೆ ಇರಬೇಕು ಅನ್ಕೊಂಡ್ಬಿಡ್ತಾರೆ. ಎಲೆ ಅಡಿಕೆ ಅಂತ ತಿಳ್ಕೊಳ್ಳೋಣ. ಅದೇ ಹೇಳೋಣ, ಎಲೆ ಅಡಿಕೆನ ಯಾಕೆಂದ್ರೆ ಇದ್ಯಾವುದೋ ಬೇರೆ ಪದ ಹೇಳ್ತಾರಂತೆ. ಈ ಎಲೆ ಅಡಿಕೆ ಯಾರು ಗೊತ್ತಿಲ್ಲ ಗೊತ್ತು. ಈ ಎಲೆ ಅಡಿಕೆಯನ್ನು ಬಳಸುವಂತ ಗಂಡು ಹೆಣ್ಣಿಗೆ ಒಂದು ಮೆಸೇಜ್ ಏನಿರಬಹುದು ಅದರಲ್ಲಿ ಅಂದ್ರೆ, ಹೆಂಡತಿಯಾದವಳು ಗಂಡನ ತುಟಿಯ ಕೆಂಪನ್ನ ಬಯಸ್ತಾಳಂತೆ. ಗಂಡನ ತುಟಿಯ ಕೆಂಪನ್ನ ಬಯಸ್ತಾಳಂತೆ. ಯಾವುದರ? ತಾಂಬೂಲದಲ್ಲಿ ಉತ್ಪತ್ತಿ ಆಗುವಂತ ಕೆಂಪು ತುಟಿಯಲ್ಲಿ ಇದ್ದಾಗ ಅವಳಿಗೆ ಎಷ್ಟು ಮಟ್ಟಕ್ಕೆ ಖುಷಿ ಕೊಡುತ್ತೆ, ಪ್ರೀತಿ ಬರುತ್ತೆ, ಹೊಸತನ ಬರುತ್ತೆ ಅಂತಕ್ಕಂಥದ್ದು ಅದಕ್ಕೊಂದು ಸಣ್ಣ ಉದಾಹರಣೆ. ಅದೇ ಮುಂದಕ್ಕೆ ಹೋದ್ರೆ ತಾಯಿ ಮಗುವಿಗೆ ಆರೋಗ್ಯಕ್ಕೋಸ್ಕರವಾಗಿ ತಾಂಬೂಲವನ್ನು ಬಳಸ್ತಾಳೆ. ಎಷ್ಟು ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಿ. ಅಲ್ಲೂ ಹೆಣ್ಣು, ಇಲ್ಲೂ ಹೆಣ್ಣೆ. ಮಗುವಿಗೆ ಆರೋಗ್ಯಕ್ಕೋಸ್ಕರವಾಗಿ ತಾಂಬೂಲ ಬಳಸಿ ಮಗುವಿಗೆ ಶಕ್ತಿ. ಯಾಕೆ ಇದು ಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಈಗ ಗಮನಿಸಿಕೊಂಡ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನರನಾಡಿಗಳೆಲ್ಲ, ನರಮಂಡಲ ಸಮೂಹದಲ್ಲಿ ಈ ದೇಹವನ್ನ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನ ನಾವು ಬಳಸೋ ವಿಚಾರವನ್ನ ತಿಳಿದೆ ಎಷ್ಟು ಹಿಂಸೆಗೆ ಒಳಪಡಿಸಿದ್ದೀವಿ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಪ್ರಶ್ನೆ ಯೋಚನೆ ಮಾಡಿದ್ರೆ ಈ ಸತ್ಯ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನರಮಂಡಲ ಅಂತಕ್ಕಂಥದ್ದಕ್ಕೆ ನಿಮ್ಮನ್ನ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ 3 ಭಾಗ ತಗೋಬೇಕಾಗತ್ತೆ. ಒಂದು ಕಣ್ಣಲ್ಲಿ ನೋಡ್ತಕ್ಕಂಥ ನೋಟ, ಇನ್ನೊಂದು ಮೂಗಲ್ಲಿ ತಗೊಳ್ತಕ್ಕಂತಹ ಸುವಾಸನೆ, ಇನ್ನೊಂದು ನಾಲಿಗೆಯಲ್ಲಿ ಉತ್ಪತ್ತಿಯಾಗುವಂತ ರಸ. ಇವು 3ನ್ನ ನಾವು ಸರಿಯಾಗಿ ಗ್ರಹಿಸಿಕೊಳ್ಳೋದೇ ಆದ್ರೆ ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಆಗತ್ತೆ. ಅಂದ್ರೆ ಮುಟ್ಟದೆ, ನೋಡದೆ, ಬಳಸದೆ, ಹೇಳೋದು ಅರ್ಥ ಆಗ್ತಾ ಇದೆಯಾ? ಸೊ ಕಲ್ಪನೆಯಲ್ಲಿ ನಮ್ಮ ದೇಹದಲ್ಲಿ ರಸ ಉತ್ಪತ್ತಿ ಆಗಬೇಕು ನರಮಂಡಲದ ಮೂಲಕ. ನಮ್ಮಲ್ಲಿ ಮೆದುಳಿನಲ್ಲಿ ಇರ್ತಕ್ಕಂಥ ನರಮಂಡಲಗಳ ವಿಚಾರಕ್ಕೆ ಬಂದಾಗ, ಹೃದಯದ ವಿಷಯಕ್ಕೆ ನರಮಂಡಲದ ವಿಚಾರಕ್ಕೆ ಬಂದಾಗ ನಾವು ತುಂಬಾ ಹಿಂದೆ ಇದ್ದೀವಿ. ಯಾಕೆಂದ್ರೆ ಹೃದಯಕ್ಕೆ ಏನು ಕೇಳುತ್ತೆ, ಮೆದುಳಿಗೆ ಏನು ಕೇಳುತ್ತೆ ಅನ್ನೋದೇ ನಮಗೆ ಪರಿಚಯ ಇಲ್ಲ ಅಂದ್ರೆ ಹೇಗೆ ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ? ಬೇಕಾಗತ್ತಾ ಬೇಡವಾ? ಹೃದಯ ನಮ್ಮದು, ಮೆದುಳು ನಮ್ಮದು. ಆ ಇಬ್ಬರಿಗೂ ಏನ್ ಕೊಡ್ಬೇಕಾಗತ್ತೆ? ಮಧ್ಯ ಇರ್ತಕ್ಕಂಥವ್ರು ಜಠರ. ಇದು ಗುರು ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನ ಶಾಸ್ತ್ರಕ್ಕೆ ಬಳಸುವಾಗ ಗುರುಬಲ ಚೆನ್ನಾಗಿದೆಯಾ, ಗುರುಬಲ ನಮ್ಗೆ ಯಾವಾಗ ಬರುತ್ತೆ ಈ ಪ್ರಸ್ತಾಪ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಈ ಗುರುಬಲ ಅಂತಕ್ಕಂಥದ್ದು ಮನುಷ್ಯನ ಆರೋಗ್ಯದ ಮೇಲ್ ನಿಂತಿರುತ್ತೆ ಹೊರತು ಅಲ್ಲಿ ಯಮಕಂಡ ಕಾಲ, ರಾಹು ಕಾಲ, ಪೌರ್ಣಮಿ, ಅಮಾವಾಸ್ಯೆ ಬರ್ತಕ್ಕಂಥ ವಿಚಾರ ಅಲ್ಲ. ಯಾಕೆಂದ್ರೆ ಕೆಲವರು ನೋಡಿ ಅಮಾವಾಸ್ಯೆ ಮಾಡಿದೆ ಏನಾಗಿದೆ ಈಗ, ಅಮಾವಾಸ್ಯೆ ಮದುವೆ ಮಾಡ್ಕೊಂಡು ಏನಾಗಿದೆ ಈಗ, ಬೇಕಾದಷ್ಟು ಆಸ್ತಿ ಮಾಡಿದೆ, ಇದರಲ್ಲವ ಇಂಥವ್ರು. ಹೌದು, ಅಲ್ಲಿ ಬರುತ್ತೆ ಈ ಸತ್ಯ. ನಮ್ಮಲ್ಲಿ ಪ್ರತಿಯೊಂದು ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಮನಸ್ಸು ಎಚ್ಚರಿಕೆ ಕೊಡ್ತಕ್ಕಂಥದ್ರಿಂದ ನೀವು ಯಾವುದೇ ಮುಹೂರ್ತಗಳನ್ನ ನೀವು ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇದ್ದರೂ ಅದ್ರ ಮೇಲೆ ಇನ್ವಾಲ್ವ್ಮೆಂಟ್ ಆಗೋ ಅವಶ್ಯಕತೆ ಬರಲ್ಲ. ಮನಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಕೇಂದ್ರೀಕೃತ ಮಾಡ್ಕೊಳ್ತಕ್ಕಂಥ ವಿದ್ಯೆ ಇದೇ ಮೂಲವಾದ ಶಿಕ್ಷಣ. ನಮ್ಮ ದೇಹ ಮತ್ತೆ ಮನಸ್ಸು ಚಂಚಲತೆ ಆದಾಗ ದೇಹದ ಶಕ್ತಿ ಕಡಿಮೆ ಆಗತ್ತೆ. ಶಕ್ತಿ ಕಡಿಮೆ ಆದಾಗ ಸುಸ್ತು ಬರುತ್ತೆ. ಸುಸ್ತು ಬಂದಾಗ ಮಗು ಆಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಖುಷಿಯಿಂದ ನಡ್ಕೊಳ್ಳಲ್ಲ, ಹಿಂಸೆ ಪಡ್ತಾರೆ, ಕೋಪ ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ.
ಮಗುನೂ ಹಾಗೆ ಅನುಭವಿಸುತ್ತೆ, ಗಂಡನೂ ಹಾಗೆ ಅನುಭವಿಸಿದ್ರೆ, ಹೆಂಡತಿ ತಾಯಿನೂ ಹಾಗೆ ಅನುಭವಿಸಿದ್ರೆ ಕುಟುಂಬದ ಕತೆ ಆರೋಗ್ಯ ಎಲ್ಲಿ ಬರ್ತು? ಎಲ್ಲ ತಿಂತೀವಿ ಸ್ವಾಮಿ, ಟೈಮ್ ಸರಿ ತಂದು ಹಾಕ್ತೀನಿ, ಇವರು ಎಲ್ಲೆಲ್ಲ ಮಾಡ್ತಾರೆ, ಹೇಳಿದ್ದೆಲ್ಲ ತಿಂದಿದೀವಿ ಅಂತ ಹೇಳಿದರೂ ಮನೆಯಲ್ಲಿ ನೆಮ್ಮದಿ ಕಾಣುತ್ತಿಲ್ಲ. ಇದಕ್ಕೆ ಕಾರಣ ನಾವು ಮಾಡ್ಕೋಬೇಕಾದಂತಹ ವಿಚಾರ ಏನಕ್ಕೆ ಅಂದ್ರೆ, ನರಮಂಡಲಗಳನ್ನ ನಾವು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇವತ್ತು ಇರ್ತಕ್ಕಂಥ ದೀರ್ಘವಾದ ಕಾಯಿಲೆ ಯಾವುದು ಅಂದ್ರೆ ಚರ್ಮರೋಗ. ಇದಕ್ಕೆ ಔಷಧ ಇಲ್ಲ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮಗುವಿನಲ್ಲಿ ನೆಗಡಿ, ಕೆಮ್ಮು, ಇದು ಇವತ್ತೊಂದಲ್ಲ, ವಂಶ ಪಾರಂಪರೆಯಿಂದ ಬರ್ತಾನೆ ಇದೆ. ಮಗು ಅಂದ್ಮೇಲೆ ಅವೆಲ್ಲ ಬರ್ಬೇಕಲ್ಲೇನ್ರಿ? ದಟ್ ಸಿಂಪ್ಟಮ್ಸ್. ಮಗುವಿನ ಆರೋಗ್ಯದಲ್ಲಿ, ಮನಸ್ಸಿನಲ್ಲಿ ಏರ್ಪೇರ್ ಜಾಸ್ತಿ ಇದೆ. ಇದು ಅಪ್ಪ ಅಮ್ಮನಲ್ಲಿ ಇತ್ತು, ಮಗು ಮೂಲಕ ಬಂದಿದೆ ಅನ್ನೋ ಎಚ್ಚರಿಕೆಗೆ ಬರ್ತಕ್ಕಂಥ ಸಂದೇಶವಾಗಿದೆಯೇ ಹೊರತು ಅದಕ್ಕೆ ಬಾಲಾರಿಷ್ಟ ದೋಷ ಇದೆ ಅಂತಕ್ಕಂಥದ್ದು ಎರಡನೇ ಭಾಗ. ನಕ್ಷತ್ರ ಶಾಂತಿ ಮಾಡಬೇಕು ಇನ್ನೊಂದು ಭಾಗ. ಅದೆಲ್ಲ ತಪ್ಪು ಅಂತಲ್ಲ. ಆದ್ರೆ ಮೂಲ ಏನ್ ತಿಳಿಬೇಕು ಅಂದ್ರೆ, ಮಗುವು ಎಚ್ಚರಿಕೆ ಸಂದೇಶ ಕೊಡ್ತಾ ಇದೆ, ನನ್ನ ಆರೋಗ್ಯ, ನನ್ನ ಮನಸ್ಥಿತಿ ಏನಾಗಿದೆ. ಅದೆಲ್ಲಿದೆ? ತಂದೆ ತಾಯಿಯಲ್ಲಿರುತ್ತೆ. ಆ ತಂದೆ ತಾಯಿಯಿಂದ ಮಗು ಬಂದಿರುತ್ತೆ ಅಂತ ಎಷ್ಟು ಜನ ಗೊತ್ತಿದೆ? ಗುರುಜಿ, ಈಗ ತಾವು ಹೇಳಿರೋ ಹಾಗೆ ಈಗ ಆಹಾರದ ಮೂಲಗಳನ್ನ ನಾವು ನೋಡ್ತಾ ಹೋದ್ರೆ, ಅಂದ್ರೆ ತಾವು ತಮ್ಮ ಕುಟುಂಬದಲ್ಲಿ ಅಥವಾ ಬೇರೆ ಬೇರೆ ಪದ್ಧತಿಯಲ್ಲಿ ನಾವು ನೋಡೋದಾದ್ರೆ, ತಾವು ಸೇವಿಸುವಂತ ಆಹಾರ ಕ್ರಮನೇ ಬೇರೆ ಇರುತ್ತೆ. ಅದೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ. ಬೆಳಿಗ್ಗೆ ಒಂದು 7:30-8 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನ 12ರಿಂದ 1 ಗಂಟೆ ಊಟ ಆಗಬೇಕು, ರಾತ್ರಿ ಒಂದು ಊಟ ಆಗಬೇಕು, ಸಾಯಂಕಾಲ ಒಂದು ಸ್ವಲ್ಪ ಸೇವನೆ ಮಾಡಬೇಕು ಅಂತ. ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ಮಾಡರ್ನ್ ಲೈಫ್ ಅಲ್ಲಿ ಬದುಕ್ತಾ ಇರುವಂತ ಯಂಗ್ಸ್ಟರ್ಸ್ಗಳಿಗೆ ಅಥವಾ ಈಗಿನ ಕಾಲದ ಮಕ್ಕಳಿಗೆ, ಅಂದ್ರೆ ಜನನ ಆಗಿರುವಂತಹ 2-3 ವರ್ಷಗಳಲ್ಲಿರುವಂತಹ ಮಕ್ಕಳಿಗೆ ತಂದೆ ತಾಯಿಗಳು ಎಂಥ ಆಹಾರ ಸೇವನೆ ಮಾಡಿದ್ರೆ ಒಳ್ಳೇದು, ಯಾವ ರೀತಿಯ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋದಾದ್ರೆ ಯಾವ ರೀತಿ ಹೇಳ್ಬೇಕು? ತಂದೆ ತಾಯಿಗಳು ಹೇಗೆ ಅಕ್ಸೆಪ್ಟ್ ಮಾಡಬೇಕು? ಒಂದು ದಿನದ ಎಷ್ಟು ಗಂಟೆ, ಒಂದು ದಿನಕ್ಕೆ ಇಷ್ಟು ಗಂಟೆ ಅಂತ 24 ಗಂಟೆ, ಅದನ್ನು 3 ಭಾಗ ಮಾಡಿ, 8. ಈ 8 ಗಂಟೆ ಟೈಮ್ಗೆ ಯಾರೇ ಮಗುಗಾಲಿ ತಂದೆ ತಾಯಿಗಾಲಿ ಊಟ ಆಹಾರ ತಿಂತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಅಷ್ಟೇ ಇದಕ್ಕೆ ಉತ್ತರ. 8 3 24. ನಾವು ದಿನಕ್ಕೆ 3 ಟೈಮ್ ಊಟ ತಿಂಡಿ ಅಂತ ಹೇಳ್ತೀವಿ. ಇದನ್ನ ಡಿವೈಡ್ ಮಾಡಿ ಊಟ ಮಾಡಿ ನೋಡೋಣ, ಯಾರಾದ್ರೂ ಆಗಿದೆ ಇಲ್ಲಿವರೆಗೂ? ಚಾನ್ಸ್ ಇದೆಯಾ? ಅರ್ಥ ಆಯ್ತಾ ಹೇಳಿದ್ದು? 8 3 24 3 ಭಾಗ ಮಾಡಿ. ಯಾವ ಕಾರಣಕ್ಕೂ ಸ್ಕೂಲ್ಗೆ ಹೋಗೋ ಮಗುವಿಂದ ಹಿಡಿದು ಆಫೀಸರ್ ಕುತ್ಕೊಳ್ಳೋ ಯಾವುದೇ ಒಂದು ಆಫೀಸರಿಂದ ಹಿಡಿದು ಪ್ರತಿ ಒಬ್ರು ಕೂಡ ಈ 8 ಗಂಟೆ ಸಮಯಕ್ಕೆ ಊಟ ಮಾಡ್ತಕ್ಕಂಥದ್ದು, ತಿಂಡಿ ತಿಂತಕ್ಕಂಥ ಕ್ರಮವನ್ನ ಗೋಡೆ ಮೇಲಿರೋ ಗಡಿಯಾರ ನೋಡ್ತಾರೆ ಹೊರತು ನಮ್ಮ ದೇಹದಲ್ಲಿ ಒಂದು ಗಡಿಯಾರ ಇದೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಇದೇ ಇಲ್ವಾ? ದೇಹದ ಬಗ್ಗೆ ಮಾತಾಡಬೇಕು ಅಂತ ಗೊತ್ತಿದ್ಯಾ ಅಂತ ಕೇಳ್ತೀನಿ ನಾನು. ನಮ್ಮ ದೇಹದ ಬಗ್ಗೆ ನಮಗೆ ಮಾತು ಅನ್ನೋದಕ್ಕಿಂತ ದೇಹ ನಮ್ಮನ್ನು ಮಾತಾಡ್ಸತ್ತೆ. ಇದಕ್ಕೇನ್ ಹೇಳ್ತೀರಾ? ಯಾವ ರೀತಿ? ಹೊಟ್ಟೆ ಹಸಿತಾ ಇದೆ, ನಮ್ಮನ್ನು ಮಾತಾಡಿಸ್ತು. ನೀರ್ ಕುಡಿಬೇಕು, ನಮ್ಮನ್ನು ಮಾತಾಡಿಸ್ತು. ಹೌದಲ್ಲ? ನಾವು ಅದ್ರ ಬಾಯಿ ಮುಚ್ಚಿಬಿಡ್ತೀವಿ. ಟೈಮ್ ಇಲ್ಲ, ಈಗ ನೀರಿಲ್ಲ, ಏನ್ ಮಾಡೋದು ಬಿಡು, ಹೋಟೆಲ್ ಚೆನ್ನಾಗಿಲ್ಲ, ಮನೆಗೆ ಹೋಗಿ ತಿನ್ನೋಣ ಬಿಡು, ಮುಚ್ತಾ ಇದೀವಿ ನಾವು. ಬಟ್ ಏನಾಗ್ಬೇಕು ದೇಹ? ಅಂದ್ರೆ ನಾವು ವಿಶೇಷವಾಗಿ ಬದುಕಬೇಕು ಅಂತ ಹೋಗ್ತಾ ಇದೀವಲ್ಲ, ವಿಶೇಷವಾಗಿ ಬದುಕುವುದಲ್ಲ, ಅದು ಬದುಕು ಲಕ್ಷಣ ಬೇರೆ. ಅದಕ್ಕೆ ಇನ್ನೊಂದು ಉದಾಹರಣೆ, 100 ವರ್ಷ ಆಯಸ್ಸು ಪರಮಾಯಸ್ಸು ಅಂತ ತಿಳ್ಕೊಂಡು ಬಂದಿರತಕ್ಕಂಥ ನಾವು ನಿಜವಾಗ್ಲೂ ನಮ್ಗಿರೋದು 65 ವರ್ಷ ಆಯಸ್ಸು. ಯಾಕೆ ಹೇಳಿ? 35 ಏನಾಯ್ತು? ಲೈಫ್ ಸ್ಟೈಲ್, ಆಹಾರ, ನಿದ್ದೆ. 35 ವರ್ಷ ನಿದ್ದೆ ಮಾಡ್ತಕ್ಕಂಥದ್ರಲ್ಲಿ ಕಳೆದಿದ್ದೀವಿ. ಎಷ್ಟು ಉಳಿತಿನ್ನ? 65 ವರ್ಷ ಉಳಿದಿರೋದು. ಈ 35 ವರ್ಷನ ಸಂಪಾದನೆ ಮಾಡ್ಬೇಕು ನಾವು. ಕಳೆದಿರೋದು ಸರ್ ಮ್ಯಾಥಮೆಟಿಕ್ಸ್, ಲೈಫ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ. ಸರಿನಾ ಇಂಗ್ಲಿಷು? ಈಗ ನಾವು 65 ವರ್ಷ ಅದರಲ್ಲಿ ನಾವು ಹೇಗೆ ಬಳಸ್ತಾ ಇದ್ದೀವಿ ಅಂದ್ರೆ, ಮುಖ್ಯ ಈ 35 ವರ್ಷವನ್ನ ಗಳಿಸಬೇಕು. ಕಳೆದು ಬಿಟ್ಟಿದೀವಿ ನಿದ್ದೆಯಲ್ಲಿ. ಬಟ್ ನಿದ್ದೆ ನಮ್ಮ ಮನುಷ್ಯನಿಗೆ 100 ವರ್ಷ ಬದುಕಬೇಕಾದ್ರೆ 35 ವರ್ಷ ನಿದ್ದೆ ಮಾಡಲೇಬೇಕು. ಅದನ್ನ ದಿನಚರಿ ಲೆಕ್ಕ ಹಾಕಿದ್ರೆ 8 ರಿಂದ 9 ಗಂಟೆ ಯಾವ ಕಾರಣಕ್ಕೂ ನಿದ್ದೆ ಅವಶ್ಯಕತೆಯನ್ನ ತಗೊಂಡಾಗ 35 ವರ್ಷ ಆಯಸ್ಸಲ್ಲಿ ಅದು ಕಳೆಯುವಂತ ಲೆಕ್ಕಾಚಾರ ಬಂದು ಆ 35 ವರ್ಷನ ಮತ್ತೆ ಸೇರಿಸ್ಕೋಬೇಕು. 100 ವರ್ಷ ಆಗತ್ತೆ. ಸೇರಿಸ್ಕೊಳ್ಳೋದು ಹೆಂಗೆ ಅನ್ನೋದೇ ಪ್ರಶ್ನೆ ಆಗತ್ತೆ. 35 ವರ್ಷ ನಿದ್ದೆಯಲ್ಲಿ ಕಳೆದಿರೋದನ್ನ ಮತ್ತೆ ಸೇರಿಸ್ಕೋಬೇಕು ನಾವು. ಅಂದ್ರೆ ನಾವು ಆಹಾರ ಅಂತ ನಾವೇನ್ ತಗೋತೀವಿ, ಎಷ್ಟು ನೀರಿನ ಅಂಶ ಆಹಾರದಲ್ಲಿ ಇದೆ, ನಾವು ತಗೊಳ್ಳೋ ಆಹಾರದಲ್ಲಿ ಎಷ್ಟು ನೀರಿನ ಅಂಶ ಇದೆ. ಈಗ ಜನರಲ್ಲ ಒಂದು ವಿಚಾರ ಏನ್ ಹೇಳ್ತೀವಿ, 4 ಲೀಟರ್ ಕೊಡಿರಿ, 2 ಲೀಟರ್ ಕೊಡಿರಿ, 6 ಲೀಟರ್ ಕೊಡಿರಿ, 8 ಗ್ಲಾಸ್ ಕೊಡಿರಿ, ಇದೆಲ್ಲ ಇದೆಯಲ್ಲ ವಿಚಾರ. ಇದೊಂದ್ ಕಡೆ ಇಟ್ಕೊಳ್ಳೋಣ. ಆದ್ರೆ ಅದನ್ನ ಕುಡಿಯೋ ಸರಿ ಯಾವಾಗ ಕುಡಿಬೇಕು, ಹೇಗ್ ಕುಡಿಬೇಕು ಅಂತಕ್ಕಂಥ ಮಿಸ್ ಆಗಿದೆ. ಓಕೆ ಗುರುಜಿ, ಆ ಮಿಸ್ ಆಗಿರೋ ಪಾಯಿಂಟ್ಸ್ ಗಳನ್ನ ನಿಮ್ಮಂತ ತಿಳ್ಕೊತೀನಿ. ಜೊತೆಗೆ
ನೀರು ನಾವು ಕುಡಿಯುವಂತ ಹೇಳಿದ್ರು ಈಗಾಗಲೇ 4 ಲೀಟರ್ ಕುಡಿಬೇಕು, 6 ಲೀಟರ್ ಕುಡಿಬೇಕು, 8 ಗ್ಲಾಸ್ ಕುಡಿಬೇಕು ಅಂತ ಹೇಳಿ. ಹಾಗಿದ್ರೆ ನಿಜವಾಗೂ ಸಹಿತ ಮನುಷ್ಯನ ದೇಹಕ್ಕೆ ಎಷ್ಟು ಪ್ರಮಾಣ ನೀರಿನ ಅವಶ್ಯಕತೆ ಇದೆ? ಜೊತೆಗೆ ಗುರೂಜಿಯವರು ಹೇಳಿರೋ ಹಾಗೆ ನಾವು ಸೇವಿಸ್ತಾ ಇರುವಂತಹ ಆಹಾರದಲ್ಲಿ ನೀರಿನ ಪ್ರಮಾಣ ಇರುವಂತಹ ಆಹಾರಗಳು ಏನಾದ್ರೂ ಇದೆಯಾ? ಜೊತೆಗೆ ಇದಕ್ಕೆ ಯಾವ ಕ್ರಮವನ್ನ ಪಾಲನೆ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅವಾಗ ಅದು ಆಹಾರವೇ ಔಷಧಿಯಾಗಿರುತ್ತೆ. ಈ ಎಲ್ಲ ವಿಷಯವನ್ನು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ಪ್ರಶ್ನೆಗಳು ಏನಾದರೂ ಇತ್ತು ಅಂತಂದ್ರೆ ಇದು ಆಹಾರದ ಕುರಿತಾದಂತಹ ಪ್ರಶ್ನೆಗಳನ್ನ ಕೇಳಿ ಪುರುಷೋತ್ತಮ ಗುರೂಜಿಯವ್ರ ಜೊತೆ ಮಾತನಾಡೋಣ. ಇದು ಯಾಕಂದ್ರೆ ಇದು ಹೆಲ್ತ್ ಗುರು ಕಾರ್ಯಕ್ರಮ ಅಲ್ಲ, ಇದು ಆರೋಗ್ಯ ಕ್ರಾಂತಿಯಾಗಿದೆ. ಹಾಗಾಗಿ ಇವತ್ತಿನ ದಿವಸ ಆಹಾರದ ಕುರಿತಾದಂತಹ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಗುರೂಜಿಯವರ ಒಂದಿಷ್ಟು ಮಾರ್ಗದರ್ಶನ ಸಲಹೆಗಳನ್ನ ಪಡೆಯೋಣ ಒಂದು ಪುಟ್ಟ ವಿರಾಮದ ನಂತರ. ಮತ್ತೊಮ್ಮೆ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿವಸ ನಾವು ಮಾತನಾಡ್ತಾ ಇದ್ದೀವಿ ಆಹಾರದ ಕುರಿತಾಗಿ. ಆಹಾರವನ್ನ ಸೇವನೆ ಮಾಡೋದ್ರಿಂದ, ಅದು ಆರೋಗ್ಯಕರವಾಗಿರುವಂತಹ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬಹುದು. ಮನುಷ್ಯನ ಆಯುಷು ಶತಾಯುಷಿ ಅಂತ ಹೇಳ್ತೀವಿ ನಾವು. 100 ವರ್ಷಗಳು ಬದುಕ್ತಾ ಇರುವಂತಹ ವ್ಯಕ್ತಿ ಈಗ 65-70 ವರ್ಷಗಳಲ್ಲಿ ಅವನ ಆಯಸ್ಸುಗಳು ಕಡಿಮೆ ಹಾಕೊಂಡು ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ಒಂದ್ ಕಡೆ ವ್ಯಾಯಾಮ, ಜೀವನ ಶೈಲಿ, ಆಹಾರ ಎಲ್ಲವೂ ಸಹಿತ ಸೇರ್ಕೊಂಡ್ರು ಸಹಿತ ಮುಖ್ಯವಾಗಿ ಬರುವಂತದ್ದೇ ಆಹಾರ. ಪ್ರತಿಯೊಬ್ಬರು ಮನೆಯಲ್ಲೂ ಕೇಳಿ, ನೀವು ಒಳ್ಳೆ ಆಹಾರ ಮಾಡಿದ್ರೆ ಅಂತಾರೆ, ಒಳ್ಳೆ ಫುಡ್ ಅನ್ನ ನೀವು ಸೇವನೆ ಮಾಡಿದ್ರೆ ನೀನು ಚೆನ್ನಾಗಿರುತ್ತೆ ಕಣೋ ಅಂತ ಹೇಳ್ತಿರ್ತಾರೆ. ಹಾಗಿದ್ರೆ ಚೆನ್ನಾಗಿರುವಂತಹ ಆಹಾರ ಅಂತಂದ್ರೆ ಏನು? ಗುರೂಜಿಯವರು ಹೇಳ್ತಾ ಇದ್ರು ಆಹಾರದ ಜೊತೆಗೆ ನೀರಿನ ಅಂಶ, ನೀರಿನ ಪ್ರಮಾಣ ಕೂಡ ನಮ್ಮ ದೇಹಕ್ಕೆ ಬಹಳನೇ ಮುಖ್ಯ ಅಂತೇಳಿ. ಅದಕ್ಕೆ ಉತ್ತರವನ್ನು ಪಡ್ಕೋತೀನಿ. ಒಂದು ಕಾಲ್ ಇದೆ, ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಯಾವ? ಸರ್, ನನ್ನ ಹೆಸರು ರಮೇಶ್ ಅಂತ. ಗುರುಗಳ ಹತ್ರ ಮಾತಾಡ್ಬೇಕು ಸರ್. ಮಾತಾಡಿ ಸರ್. ಇವತ್ತಿನ ದಿವಸ ಗುರುಗಳ ಹತ್ರ ಬೇರೆ ಪ್ರಶ್ನೆ ಇಲ್ಲ, ಆಹಾರದ ಬಗ್ಗೆ ಪ್ರಶ್ನೆಗಳನ್ನು ಮಾತ್ರ ಕೇಳಿ. ಓಕೆನಾ? ಹೌದೌದು ಸರ್. ಕೇಳಿ ಸರ್, ಕೇಳಿ ಪ್ರಶ್ನೆ. ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನನ್ನ ಹೆಸರು ರಮೇಶ್ ಅಂತ. ಹೇಳಿ. ತಮ್ಮ ಹತ್ರ ಬಂದಿದ್ದೆ ಒಂದ್ಸರಿ. ಆದ್ರೂ ನೀವು ಹೇಳಿದ್ದು ಒಂದೊಂದು ಮಾತುಗಳು ನನಗೆ ತುಂಬಾನೇ ಇದಾಗಿದೆ ಸರ್. ಲೈಫ್ ಸ್ಟೈಲ್ ಎಲ್ಲ ಬದಲಾವಣೆ ಮಾಡ್ಕೊಂಡು ನೀವ್ ಹೇಳ್ದಂಗೆ 4 ಗಂಟೆಗೆ ಎದ್ದೋಳೋದು, ಮತ್ತೆ 7 ಗಂಟೆಗೆಲ್ಲ ಊಟ ಮುಗಿಸೋದು, 9 ಗಂಟೆಗೆಲ್ಲ ನಿದ್ದೆ, ತುಂಬಾನೇ ಚೇಂಜಸ್. ಗುರುಗಳೇ ಆಗಿದೆ. ಓಕೆ, ಈಗ ನಿಮ್ಮ ತರನೇ ಎಲ್ರಿಗೂ ಅನುಕೂಲ ಆಗ್ಲಿ, ನಿಮ್ಮ ಸಂದೇಶ ಎಲ್ರಿಗೂ ಹೋಗ್ಲಿ. ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಸಮಯ ಅಭಾವ ಕಮ್ಮಿ ಇದೆ, ಇನ್ನೊಬ್ರಿಗೆ ಅವಕಾಶ ಆಗಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಂದ್ರೆ ಈಗಾಗಲೇ ನೋಡಿ ನಿಮ್ ಸುಮಾರು ಜನ ಫಾಲೋವರ್ಸ್ಗಳಿದ್ದಾರೆ. ಗುರುಜಿ ಈಗ ಹೇಳಿ, ನೀರು ಪ್ರತಿಯೊಬ್ಬ ನೀನ್ ಏನೇ ಮಾಡೋದು ನೀನ್ ನೀರು ಕುಡಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ, ವಾಡಿಕೆ ಅಂತ ಹೇಳುವಂಗೆ. ಅಂದ್ರೆ ನೀರಿನ ಪ್ರಮಾಣ ಜಗಳದಲ್ಲೂ ಅಷ್ಟೊಂದು ಪ್ರಾಮುಖ್ಯತೆ ಇದೆ, ಒಳ್ಳೆ ಆರೋಗ್ಯದಲ್ಲೂ ಸಹಿತ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಅಂದ್ರೆ ತಾವು ಹೇಳಿರೋ ಹಾಗೆ ನಾವು ಸೇವನೆ ಮಾಡುತ್ತಿರುವಂತಹ ಆಹಾರದಲ್ಲಿ ಎಷ್ಟು ಪ್ರಮಾಣ ನೀರು ಕುಡಿಬೇಕು, ಅಂದ್ರೆ ನೀರು ಇರಬೇಕು, ನೀರಿನ ಅಂಶ ಆಹಾರಗಳು. ಜೊತೆಗೆ ನೀರನ್ನ ನಿಜವಾಗೂ ಸಹಿತ ಒಬ್ಬ ವ್ಯಕ್ತಿ ಎಷ್ಟು ಸಮಯದಲ್ಲಿ ಕುಡಿದ್ರೆ ಒಳ್ಳೆಯದು? ಇಲ್ಲಿ ಒಂದು ತಮಾಷೆ ಅಂತ ಅನ್ಕೋತಿರೋ, ವಿಚಿತ್ರ ಅಂತ ಅನ್ಕೋತಿರೋ ನಾನು ವಿಚಾರ ಹೇಳ್ತೀನಿ. ಮನುಷ್ಯ ನೀರು ಕುಡಿಯದೆ ಬದುಕಬಹುದು, ನೀರನ್ನ ಕುಡಿಯದೆ ಬದುಕಬಹುದು, ಓಕೆ, ತುಂಬಾ ಆರೋಗ್ಯವಾಗಿ ಬದುಕಬಹುದು. ನೀರು ಕುಡಿದು ಆರೋಗ್ಯ ಕೆಡಿಸ್ಕೋಬಹುದು. ಅಂದ್ರೆ ಇದು ತಮಾಷೆಗೆ ಅಂತ ಹೇಳಿ ಹಂಗಂತ ಬೇರೆ ಪ್ರಯತ್ನ ಮಾಡ್ಬಿಟ್ಟರು. ಯಾಕೆ ಅಂತ ಹೇಳಿದ್ರೆ ಇದು ಸತ್ಯ ತಿಳ್ಕೋಬೇಕು ಮೊದಲು ನಾವು. ಎಷ್ಟು ಪ್ರಮಾಣ ದೇಹಕ್ಕೆ ನೀರು ಬೇಕು, ಎಷ್ಟು ಪ್ರಮಾಣ ಆಹಾರ ದೇಹಕ್ಕೆ ಬೇಕು, ಇದೆಲ್ಲವೂ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಇರತಕ್ಕಂಥ ಸತ್ಯನೇ. ಹೌದು. ಆದ್ರೂ ಈಗ ಜನರಲ್ ಆಗಿ ಓಡ್ತಾ ಇರ್ತಕ್ಕಂಥ ಒಂದು ಕಾಯಿಲೆನ ಗ್ಯಾಸ್ಟ್ರಿಕ್ ಅಂತ ತಗೊಳ್ಳೋಣ. ಹೌದಾ? ಈ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಮಗುವಿಂದ ಹಿಡಿದು ಸಾಯೋವರೆಗೂ ಎಲ್ರಿಗೂ ಕೂಡ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಮಹಾಮಾರಿ ರೋಗ ಅಂತ ಹೇಳ್ಬೋದು. ಇದು ರೋಗ ಬಂದಿದೆಯಲ್ಲ, ನಾವು ಬರ್ಸ್ಕೊಂಡಿರೋದು. ಹೇಗೆ? ನೀರಿಲ್ದೆ ನಾವು ಊಟ ಮಾಡಬಹುದು ಅಂತ ಹೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗತ್ತೆ, ನಿಮ್ಗೂ ಸೇರಿ. ಹಿಂಗ್ ನೀರಿಲ್ದೆ ಹೆಂಗಿರೋದು, ನಾ ಕರಗೋದು ಏನ್ ಮಾಡ್ಬೇಕು? ಇಲ್ಲಿ ಎಷ್ಟು ಪ್ರಮಾಣ ನೀರು ಕುಡಿಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಆಹಾರವನ್ನ ಕೈಗೆ ತಗೊಂಡು ಏನ್ ಸೇವನೆ ಮಾಡಕ್ ತಗೋತೀವಿ, ಬಾಯಲ್ಲಿ ಏನು ಒಳಗಡೆ ಆಹಾರ ಹಾಕೊಳ್ತೀವಿ, ನಮ್ಮ ಎರಡೂ ತುಟಿಗಳನ್ನ ಬಂದ್ ಮಾಡುವಂತದ್ದನ್ನ ಕಲಿತ್ರೆ, ನಮ್ಮ ಎರಡೂ ತುಟಿಗಳನ್ನ ಬಂದ್ ಮಾಡಿ ಅಗಿಯುವುದನ್ನ ಕಲಿತ್ರೆ ನೀರಿಲ್ಲದ ರೀತಿಯಲ್ಲಿ ಆಹಾರ ಪಚನವಾಗತ್ತೆ. ಎಲ್ಲಾಗ್ತಾ ಇದೆ ಇದು? ಆಗ್ತಿಲ್ಲ. ಮಿಕ್ಸಿಗೆ ಮುಚ್ಚಳ ಮುಚ್ತೀರಾ, ಹೌದು. ಬಾಯಿಗೆ ಯಾಕೆ ಮುಚ್ಚಳ ಮುಚ್ತಾ ಇಲ್ಲ? ಸರಿ, ಯಾವ ಶಿಕ್ಷಣಕ್ಕೆ ತಗೊಂಡೋಗಿ ಸೇರಿಸೋದು ಇವಾಗ? ಅಲ್ಲ ಗುರುಜಿ, ಈಗಿನ ಕಾಲ ಹೆಂಗಾಗಿದೆ ಅಂತಂದ್ರೆ ಒಂದು ತುತ್ತು ತಿನ್ನೋದ್ರಲ್ಲಿ ನಾವು 10 ಕೆಲಸಗಳನ್ನ ಮಾಡ್ಬಿಟ್ಟಿರ್ತೀವಿ, ಅದು ಕಣ್ಣಲ್ಲೇ. ಆ ರೀತಿ ಇದನ್ನ ನಾನು ಏನಕ್ಕೆ ಅಂದ್ರೆ ನನ್ನ ವೈಯಕ್ತಿಕವಾದ ವಿಚಾರದಲ್ಲಿ ಹೇಳ್ತಾ ಇಲ್ಲ. ನಾವು ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ಮೊಬೈಲ್ಗೆ ಚಾರ್ಜ್ ಟೈಮ್ಗೆ ಹಾಕ್ತಿವಿ, ಗಾಡಿಗೆ ಪೆಟ್ರೋಲ್ ಹಾಕ್ತಿವಿ, ಹೌದಲ್ಲ? ಹೌದು. ನಮ್ಮ ಆಸ್ತಿ ಪತ್ರಗಳನ್ನು ನೋಡ್ಕೊಂಡು ಬೆಳಗ್ಗೆ ನೋಡಿ ನೋಡಿ ಸೇಫ್ ಆಗಿ ಇಟ್ಕೊಂಡಿದೀವ ಅಂತ ನೋಡ್ಕೊಂಡು ಬದುಕ್ತಿವಿ. ನಮ್ಮ ದೇಹಕ್ಕೆ ಒಂದು ದಿನದಲ್ಲಿ 5 ನಿಮಿಷ
ನಿಮ್ ದೇಹಕ್ಕೋಸ್ಕರ ಯೋಚನೆ ಮಾಡೋದು ಇದ್ದಾರೆ ಅಂತ ನಾನು ಸ್ವಲ್ಪ ಡೌಟ್ ಇದೆ. ಏನ್ ಹೇಳ್ತೀರಾ? ಹೌದು. ಮಕ್ಕಳ ವಿಷಯದಲ್ಲೂ ಅಷ್ಟೇ, ಜೋಪಾನ, ಚೆನ್ನಾಗ್ ಓದು ಅಂತಾರೆ ಹೊರ್ತು ಆರೋಗ್ಯ ನೋಡ್ಕೊಂತ ಯಾವ ತಂದೆ ತಾಯಿಯರ ಸ್ವಲ್ಪ ಅಂದ್ರೆ ಆರೋಗ್ಯ ಬೇಕು, ಆದ್ರೆ ಎಚ್ಚರಿಕೆ ಕೊಡೋದು ಎಜುಕೇಶನ್ ಓನ್ಲಿ. ಚೆನ್ನಾಗ್ ಓದು, 93 ತೆಗಿ. ಸ್ಕೂಲಲ್ಲೂ ಅದನ್ನೇ ಹೇಳ್ತಾರೆ, ಅಲ್ಲೂ ಏನು ಆರೋಗ್ಯದ ಬಗ್ಗೆ ಹೇಳಲಿಲ್ಲ, ಅಪ್ಪ ಅಮ್ಮನೂ ಹೇಳಲಿಲ್ಲ. ಈಗ ಮಗು ಆರೋಗ್ಯವಂತರು ಇರಬೇಕು ಅಂತ ಶಾಸ್ತ್ರ ಕೇಳೋದು, ಜ್ಯೋತಿಷ್ಯ ಕೇಳೋದು, ದೇವಸ್ಥಾನಕ್ಕೆ ಹೋಗಿ ತಲೆ ಮುಡಿ ಕೊಡೋದು, ಯಂತ್ರ ಕಟ್ಟೋದು, ಇದೆಲ್ಲ ಮಾಡ್ತಾ ಹೋಗ್ತಾರೆ. ಅದಕ್ಕೂ ಮಗುಗೂ ಸಂಬಂಧನೇ ಬರಲ್ಲ. ಓಕೆ ಓಕೆ, ಮಾತಾಡ್ತೀನಿ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು, ಯಾವರಿಂದ? ನಮಸ್ಕಾರ ಗುರುಗಳೇ, ನಾವು ಮಂಜುನಾಥ್ ಅಂತ ಮೈಸೂರು ಕುವೆಂಪುನವರದಿಂದ. ಓಕೆ, ಕೇಳಿ, ಗುರುಗಳ ಹತ್ರ ಮಾತಾಡಿ. ಆಹಾರದ ಬಗ್ಗೆ ಪ್ರಶ್ನೆ ಕೇಳಿ. ಹಲೋ ಗುರುಗಳೇ, ಇವಾಗ ಆಹಾರನೇ ಎಲ್ಲಾ ಕಡೆನೂ ಕಲಬೆರಕೆ ಆಗ್ಬಿಟ್ಟೈತೆ. ಏನ್ ಊಟ ಮಾಡೋದು ನಾವು? ನೀವೆಲ್ಲ ಸರಿ, ತುಂಬಾ ಕರೆಕ್ಟ್ ಆಗಿದೆ, ಪ್ರತಿಯೊಂದು ಪಾಲಿಸ್ಬೇಕು. ತಮ್ಮ ಹೆಸರು? ಜನಗಳು ತಿಳ್ಕೊಳ್ಳೋದು. ತಮ್ಮ ಹೆಸರೇನು? ತುಂಬಾ ಚೆನ್ನಾಗಿದೆ. ಎಲ್ಲರೂ ಬರೀ ಇದು ಬೇರೆ ಬೇರೆ ತರ ಹೇಳ್ತಾರೆ, ನೀವು ಆರೋಗ್ಯ ಬಗ್ಗೆ ಹೇಳ್ತೀರಾ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಮಂಜುನಾಥ್ ಅಂತ ಕುವೆಂಪು. ಒಂದು ಮಾತು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ್ದನ್ನ ಬೇಕಾದ್ರೆ ತಿನ್ನಿ. ಇಲ್ಲಿ ಮಾತಾಡ್ತಾ ಎಲ್ಲ ಕಲಬೆರಕೆ ಆಗ್ಬಿಟ್ಟಿದಿಲ್ಲ. ಒಂದ್ ನಿಮಿಷ ಈಗ ಅದ್ ಬಿಟ್ಟು ನಾವು ಬದುಕಲೇಬೇಕಲ್ಲ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ನಾವು ಬದುಕಲೇಬೇಕು, ಕಲಬೆರಕೆ ಅಂತ ಬಿಡಕ್ಕಾಗಲ್ಲ. ಆದರೆ ನಾವು ಏನ್ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ತಿಂತೀವಿ ಅನ್ನೋದು ಮುಖ್ಯ. ಸ್ವಲ್ಪ ದಯವಿಟ್ಟು ಗಮನ ಮಾಡ್ಕೊಳ್ಳಿ. ಇಲ್ಲಿ ನಮ್ಮಲ್ಲಿ ತಪ್ಪಾಗ್ತಾ ಇರೋದು, ತುಂಬಾ ತಪ್ಪಾಗ್ತಾ ಇರೋದು, ನಾವು ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಅದು ಕಲಬೆರಕೆ ಆಗ್ಬಿಟ್ಟಿದೆ, ಅದು ಚೆನ್ನಾಗಿಲ್ಲ, ಇದು ತಿಂದ್ರೆ ಶೀತ, ಅದು ತಿಂದ್ರೆ ಉಷ್ಣ, ಇದರಿಂದ ನಾವು ಸಮಸ್ಯೆ ಸಿಕ್ಕಾಕೋತಾ ಇದೀವಿ. ದೇಹ ಎಲ್ಲವನ್ನು ಸಮರ್ಥನೆ ಮಾಡುವ ಶಕ್ತಿ ದೇಹಕ್ಕಿದೆ. ಅದಕ್ಕೆ ಉದಾಹರಣೆ, ಚಪಾತಿ ನಮ್ಮ ಭಾರತ ದೇಶದ ಯಾವ ಕಾರಣಕ್ಕೂ ಆಹಾರ ಪ್ರಕ್ರಿಯೆ ಅಲ್ಲ. ನಮ್ಮ ದೇಹಕ್ಕೆ ಅನ್ವಯ ಆಗುವಂತ ಚಪಾತಿ ಅಲ್ಲ. ತಿಂತಾ ಇದೀವಲ್ಲ ನಾವು, ಬಳಸ್ತಾ ಇದೀವಲ್ಲ, ಮತ್ತೆ ಯಾಕಾಯ್ತು ಅಂದರೆ ನಮ್ಮ ದೇಹ ಯಾವುದನ್ನೂ ಬಳಸುವ ಶಕ್ತಿ ನಮ್ಮ ದೇಹದಲ್ಲಿದೆ. ಆ ಶಕ್ತಿಯನ್ನ ತುಂಬಿಕೊಳ್ಳೋದು ನಮ್ಗೆ ಗೊತ್ತಿಲ್ಲ. ನಾವ್ ಏನಿದ್ರು ಯೋಚನೆ ಜಾಸ್ತಿ, ಅನುಮಾನಗಳೇ ಜಾಸ್ತಿ. ಗುರುಜಿ, ಇದ್ರ ಜೊತೆಗೆ ಏನಂದ್ರೆ ನಮ್ಮ ದೇಹ ಎಲ್ಲಾ ರೀತಿ ಆಹಾರಗಳನ್ನ ಸೇವನೆ ಎಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಹೋದ್ರೆ ನಿಮ್ ಜೋಳದ ರೊಟ್ಟಿ, ಈ ಕಡೆ ಮಂಡ್ಯ ಮೈಸೂರು ಕಡೆ ಬಂದ್ರೆ ಮುದ್ದೆ, ಮಲೆನಾಡು ಕಡೆ ಹೋದ್ರೆ ಬೇರೆ ರೀತಿಯ ಆಹಾರ ಶೈಲಿ, ಜೊತೆಗೆ ಈ ಕಡೆ ಹೋದ್ರೆ ಮಂಗಳೂರಲ್ಲಿ ಅವ್ರವ್ರದೇ ಆದ ಆಹಾರ ಪದ್ಧತಿ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ, ಒಂದ್ ಕಡೆ ಮಕ್ಕಳು, ಒಂದ್ ಕಡೆ ಯಂಗ್ಸ್ಟರ್ಸ್ ಗಳಂತ ನಾವೇನ್ ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಹೆಜ್ಜೆಗೆ ಒಂದೊಂದು ವೆರೈಟಿ ಆಫ್ ಫುಡ್ಗಳು ನಿಮ್ಗೆ ಸಿಗ್ತಾ ಇದೆ. ನಿಮ್ಗೆ ಇಂಥದ್ದು ಬೇಕು ಅಂದ್ರೆ ಅಂಥದ್ದು ಸಿಗುತ್ತೆ ನಿಮಗೆ. ಅಂದ್ರೆ ಮೂಲ ಆಹಾರವನ್ನ ಬಿಟ್ಟು ಈ ತರ ಲೈಫ್ ಸ್ಟೈಲ್ಗೆ ಅಥವಾ ತಮ್ಮ ವಿರೋಧವಾಗಿರುವಂತಹ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಜೀವನನೇ ಬದಲಾಗ್ತಾ ಇದೆ. ಇದರಲ್ಲಿ ಆಯಸ್ಸು ಜೊತೆಗೆ ನಮ್ಮ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಅಂತಾನೆ ಸಾಕಷ್ಟು ಜನರು ಹೇಳಿದ್ದಾರೆ. ಅದನ್ನ ನಾವು ಕೇಳಿದೀವಿ. ತಮ್ಮ ಪ್ರಕಾರ ಯುವಕ ಯುವತಿಯರಿಗೆ ಅಥವಾ ಮಕ್ಕಳಿಗೆ ಅವ್ರು ಯಾಕಂದ್ರೆ ಈಗ ಒಂದ್ ಹಂತದಲ್ಲಿ ಬೆಳೆದಾದ್ಮೇಲೆ ನೀವು ಎಷ್ಟು ಸರಿ ಅಂತ ಹೇಳಿ ಮಾನಿಟರ್ ಮಾಡೋದಕ್ಕಾಗತ್ತೆ ಅಲ್ವಾ? ಹಾಗಾಗಿ ಆಹಾರವನ್ನ ವಿಶೇಷವಾಗಿ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನೀವು ನಾನು ಆಹಾರವನ್ನ ಹಿಂಗೆ ಸ್ವಾದಿಸ್ಕೊಂಡು ಅದನ್ನ ನಾನು ರುಚಿ ಅನುಭವಿಸ್ಕೊಂಡು ನಾನು ಸೇವನೆ ಮಾಡಬೇಕು ಅಂತಂದ್ರೆ ಅವರಿಗಷ್ಟು ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಅದಕ್ಕೆ ಮೂಲ ಕಾರಣವನ್ನ ನಾವು ಹುಡುಕೊಂಡಾಗ ಆ ಮಕ್ಕಳಿಗೆ ನಾವು ಬುದ್ಧಿ ಹೇಳೋದನ್ನ ಬಿಡಬೇಕು. ಬುದ್ಧಿ ಹೇಳಿದ್ರೆ ಮಕ್ಳು ಯಾರು ಕೇಳಕ್ ರೆಡಿ ಇರಲ್ಲ. ಈಗ ನೀವ್ ಹೇಳ್ಬಿಟ್ಟಿದ್ರೆ ಆಲ್ರೆಡಿ ಕಣ್ಣಕ್ಕೆ ಕಂಡದ್ ಬೇಕು ಅಂತಾರೆ. ಸರಿ ತಪ್ಪು ಪ್ರಶ್ನೆ ಹೇಳಲ್ಲ, ನಾವ್ ಹೇಳಕ್ಕೂ ಆಗಲ್ಲ, ನಮ್ಮ ಮಾತು ಕೇಳೋದೂ ಇಲ್ಲ. ಇದಕ್ಕೆ ಮೂಲ ಕಾರಣ ಏನಾಗತ್ತೆ, ಏನಾಗ್ತಾ ಇದೆ ಅಂತಕ್ಕಂಥ ವಿಷಯ ಯಾರೇ ಆಗ್ಲಿ ಇವತ್ತು ನಾವು ಮಾಡ್ತಕ್ಕಂಥ ಊಟ ಎರಡು ವಿಧಾನದಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಏನು? ಒಂದು ದೇಹಕ್ಕಾಗಿ ಮಾಡುವ ಊಟ, ಕರೆಕ್ಟ್. ಇನ್ನೊಂದು ನಾಲಿಗೆ ಚಪಲಕ್ಕಾಗಿ ಮಾಡುವ ಊಟ. ಇದ್ರಲ್ಲಿ ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಇದೆ ಅಂತೀರಾ? ನಾಲ್ಗೆ ಚಪಲಕ್ಕೆ ಜಾಸ್ತಿ ಇದೆ. 90% ಇವತ್ತು ಎಲ್ಲರಿಗೂ ನಾಲ್ಗೆ ರುಚಿನೇ ಬೇಕು. ಇದು ಅನಾರೋಗ್ಯದ ಊಟ, ಅಜೀರ್ಣತೆಯನ್ನ ಉಂಟು ಮಾಡುವ ಊಟ. ಕರೆಕ್ಟ್. ಆದರೂ ಅವ್ರಿಗೆ ಬೇಕು. ಯಾಕೆ? ಬಾಯಿ ರುಚಿ. ಆ ಅಜೀರ್ಣತೆ ಅಂತಕ್ಕಂತಹ ವಿಚಾರಕ್ಕೆ ಅವರು ಹೋದಾಗ ಅವ್ರಿಗೆ ನಾಲ್ಗೆ ರುಚಿ ಫುಡ್ ಅನ್ನೇ ಆರ್ಡರ್ ಮಾಡ್ತಾರೆ. ಮನೇಲಿ ಮಾಡದಂತ ಅನ್ನ ಸೊಪ್ಪು ವಿಚಾರ ಇದು ತಗೊಳಲ್ಲ. ನಿನಗೆ ಬೇಕು, ನೀವು ತಿನ್ಕೊಳ್ಳಿ, ನಾನು ಪಾರ್ಸಲ್, ಅದರಲ್ಲೂ ಈಗೇನು ಕೇಳಂಗಿಲ್ಲ, ಫೋನ್ ಹೊಡೆದ್ರೆ ಎಲ್ಲ ಬಂದ್ಬಿಡತ್ತೆ. ತುಂಬಾ ಈಸಿ ಆಗೋಯ್ತು. ಈ ರೀತಿಯಾಗಿ ಹುಚ್ಚುತನ ಯಾಕೆ ಯಂಗ್ಸ್ಟರ್ಸ್ಗೆ ಬರಬೇಕು ಅನ್ನೋದು ನಿಮ್ ಪ್ರಶ್ನೆ, ಹೌದಲ್ಲ? ನಾಲ್ಗೆ ರುಚಿನೇ ಯಾಕೆ ಬಯಸ್ತಾರೆ ಅಂತಕ್ಕಂಥದ್ದಕ್ಕೆ ತುಂಬಾ ಅತಿ ಅಮೂಲ್ಯವಾದಂತ ವಿಚಾರ ಇದೆ. ಇದು ಏನು? ತಲ್ಕೆಟ್ಟಂಗ್ ಮಾತಾಡ್ತಾನೆ, ಹುಚ್ಚುಚ್ಚಂಗ್ ಮಾತಾಡ್ತಾನೆ, ಈ ತರ ಎಲ್ಲ ತಂದೆ ತಾಯಿಗಳು ಮಕ್ಕಳ ಮೇಲೆ ತುಂಬಾ ಹೇರ್ತಾರೆ. ಹೌದೌದು. ಭಾವನೆನೇ ಇಲ್ಲ. ಅಪ್ಪ ಅಂತ ಮರ್ಯಾದೆಯಲ್ಲಿ ಹಿಂಗ್ ಮಾತಾಡ್ತಾನೆ, ತಾಯಿ ಅನ್ನೋ ಮರ್ಯಾದೆಯಲ್ಲಿ ಹಿಂಗ್ ಮಾತಾಡ್ತಾನೆ. ಎಷ್ಟೋ ಮನೆಗಳಲ್ಲಿ ದಿನ ಪಂಚಾಯತ್ ಇದೇ ನಡೀತಾ ಇರುತ್ತೆ.
ಈಗ ಇದಕ್ಕೆ ಯಾವ ಕಾರಣಕ್ಕೂ ದಾರಿ ಇಲ್ಲ ಅಂತ ತೀರ್ಮಾನ ಮಾಡಿ ಎಷ್ಟೋ ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಲ್ಲಾ ಮಾಡಿದೆ, ದೇವಸ್ಥಾನಕ್ಕೆ ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಏನು ಆಗಿಲ್ಲ ಸ್ವಾಮಿ, ಈ ತರದ ಬೇಕಾಸನ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ, ನಾವು ಮಾಡ್ತಾ ಇರೋ ಒಂದು ಕೆಟ್ಟ ಪದ್ಧತಿ ಇದೆ. ನಮ್ಮ ಯಂಗ್ಸ್ಟರ್ಸ್ ಎಲ್ಲ ನಮ್ಮ ಮಾತಿಗೆ ವಿರುದ್ಧವಾಗಿ ಮದುವೆ ಮಾಡ್ಕೊಳ್ಳೋದು, ಯಂಗ್ಸ್ಟರ್ಸ್ ನಮ್ಮನ್ನು ಬಿಟ್ಟು ಬದುಕಕ್ಕೆ ಹೋಗೋದು, ಇದೆಲ್ಲ ಮಾಡ್ತಾ ಇರೋದು ಕಾರಣ ನಾವೊಂದು ದೊಡ್ಡ ತಪ್ಪು ಮಾಡಿದೀವಿ ಚಿಕ್ಕನ್ನಿಂದ. ಏನು ಅಂದ್ರೆ, ಇದೆಲ್ಲ ಸಮೃದ್ಧಿಯಾಗಿ ನಾನು ಯಾರು ಅಂತ ತಿಳ್ಕೋಬೇಕಾದ್ರೆ ಮಗುವಿಗೆ 8 ವರ್ಷದವರೆಗೂ ಶಿಕ್ಷಣ ವ್ಯವಸ್ಥೆ ತಗೊಳ್ಳಲ್ಲ. ಮಗುವಿಗೆ 8 ವರ್ಷದವರೆಗೂ, ಈಗ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ, 8 ವರ್ಷದ ತನಕ ಮಕ್ಕಳನ್ನ ಹೆಂಗೆ ಬೆಳೆಸಲ್ಲ, ಓಡಾಡುವಂತ ಬಿಟ್ಬಿಡಲ್ಲ ಅಂದ್ರೆ, ಆ ಆಯಸ್ಸು ಪೂರ್ಣ ಪ್ರಮಾಣವಾಗಿ ಮಗು ಅನುಭವಿಸ್ಬೇಕಂದ್ರೆ 8 ವರ್ಷದವರೆಗೂ ಮಗುವಿಗೆ ಒತ್ತಡ, ಬಂಧನ ಮಾಡುವ ಹಾಗಿಲ್ಲ. ಯಾಕಂದ್ರೆ ಈಗೆಲ್ಲ 4 ವರ್ಷ 5 ವರ್ಷ ಸ್ಟಾರ್ಟ್ ಆಗ್ಬಿಡ್ತಾವ. ಈಗ ಈ ಶಿಕ್ಷಣ ಪದ್ಧತಿಯಿಂದ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಮಾಡಿ, ತೊಂದರೆ ಇಲ್ಲ, ನಿಮ್ ಬೈಕೆ. ಆದ್ರೆ ನೀವು ಮಾಡಕ್ಕಾಗಲ್ಲ, ಅವನಾಗಬೇಕು. ಹೌದು, ನಾವು ಮಾಡಕ್ ಹೋಗ್ತಾ ಇದ್ದೀವಿ, ಅಪ್ಪ ಅಮ್ಮನ್ ಬಿಪಿ ಬರ್ತಾ ಇದೆ, ನನ್ನ ಮಗ ನನ್ನ ಮಗಳ ಆಗ್ಲಿಲ್ವಲ್ಲ, ನಾವ್ ಹೇಳ್ದಂಗ ಆಗ್ಲಿಲ್ಲ, ಹೌದಲ್ಲ, ಅವ್ರ ಎಕ್ಸಾಮ್ ಬರೆದ್ರೆ ಇವ್ರು ತಲೆಕೆಡಿಸ್ಕೊತಾರೆ. ಇದೆಲ್ಲ ಯಾಕೆ ಹುಚ್ಚುತನ ಬರ್ತಾ ಇದೆ, ತಂದೆ ತಾಯಿಯಲ್ಲಿ ಹುಚ್ಚುತನ, ಮಕ್ಕಳಲ್ಲೂ ಹುಚ್ಚುತನ ಯಾಕೆ ಬರ್ತಾ ಇದೆ ಅಂದ್ರೆ, ಒಂದು ದೊಡ್ಡ ಕಾರಣ, ಎಷ್ಟು ಗಂಟೆ ಸಮಯ ನನ್ನ ಮಗು ನಿದ್ದೆ ಮಾಡ್ತಾ ಇದೆ ಅಂತ ಯಾವ ತಂದೆ ತಾಯಿ ಗಳಿಸ್ತಾರೋ, ತಿಳಿತಾರೋ, ಆ ಮಗು ಆರೋಗ್ಯದಾಯಕವಾಗಿ ಹುಚ್ಚುಚ್ಚಾಗಿ ನಡ್ಕೊಳ್ಳದೆ ತಂದೆ ತಾಯಿಯಂತೆ ನಡ್ಕೊಳ್ಳುವಂತ ಮಗು ಆಗಿರುತ್ತೆ. ಓಕೆ, ಮಾತಾಡ್ತೇನೆ. ಇನ್ನೊಂದು ಕಾಲ್ ಇದೆ. ಹಲೋ, ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕರೆಕ್ಟ್ ಆಗಿದೆ ಅನ್ಕೋತೀನಿ. ಓಕೆ ಗುರುಜಿ, ತಾವು ನಿದ್ದೆ ಬಗ್ಗೆ ಹೇಳ್ತಾ ಇದ್ರಿ, ಯಾಕಂದ್ರೆ ಇದೆಯಾ ಕಾಲ್? ಓಕೆ, ಹಲೋ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ಸರ್, ಇಲ್ಲ ಬೆಂಗಳೂರಿನ ಮಾತಾಡ್ತಿದ್ದೀವಿ ಸರ್. ಹೆಸರು, ನಿಮ್ಮ ಹೆಸರು? ಸರ್ ಆನಂದ್. ಆನಂದ್, ಕೇಳಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಾರಾಯಣ, ಹೇಳಪ್ಪ. ಸರ್, ಅದ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ರೆ ಟಿವಿಲಿ, ಕೋಡಿ ಖುಷಿ ಆಯ್ತು. ಸರ್, ಏನಿಲ್ಲ, ಪ್ರೋಗ್ರಾಮ್ ನೋಡ್ತಾನೆ ಇದೀನಿ ಅವಾಗಿಂದ, ತುಂಬಾ ಚೆನ್ನಾಗಿ ನೋಡಿ ಬರ್ತಾ ಇದೆ. ಓಕೆ, ಏನಾಗ್ಬೇಕಿತ್ತು ಸರ್? ಈಗ ಪ್ರಸ್ತುತ ಏನಾಗಿದೆ ಅಂದ್ರೆ, ಅದು ಮುಖ್ಯವಾಗಿ ಬೆಂಗಳೂರಲ್ಲಿ ಸರ್, ಹೆಜ್ಜೆಗೂ ಈ ಬೀದಿ ಬದಿ ಹೋಟ್ಲು, ಬೀದಿ ಸೈಡ್ ಹೋಟೆಲ್ ಅಂತ ಏನಿದಾವಲ್ವಾ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪಾಡ್ಗವ್ರು ನಡ್ಸ್ಕೊಂಡು ಹೋಗ್ತಿರ್ತಾರೆ. ಈ ಮಧ್ಯದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಾಕ್ತಾರಲ್ಲ ಸರ್, ಅವ್ರು ಏನ್ ಮಾಡ್ತಿದ್ದೇನೆ ಅಂದ್ರೆ ವಿಡಿಯೋ ಮಾಡಿ ಹಾಕ್ತಾರೆ. ಸೊ ಅಲ್ಲಿ ಅದು ವಿಡಿಯೋ ಮಾಡಿ ಹಾಕಿದ ತಕ್ಷಣನೇ ಒಂದ್ ಕಡೆ 100-200 ಜನ ಹೋಗೋರು ಏನಾಗ್ತಿದೆ, ತುಂಬಿ ಅಲ್ಲಿ ತುಂಬಾ ವ್ಯಾಪಾರ ಆಗ್ತಾ ಇದೆ. ವ್ಯಾಪಾರ ಆಗೋದಕ್ಕೆ ನಮ್ಗೇನ್ ಬೇಜಾರಿಲ್ಲ, ಒಳ್ಳೇದಾಗ್ಲಿ. ಹೇಳಿ, ಅಲ್ಲಿ ಯಾವ ತರ ವ್ಯಾಪಾರ ಆಗ್ತಿದೆ, ಸೊ ಅಲ್ಲಿ ಒಳಗಡೆ ಯಾವ ತರ ಅಡಿಗೆ ಮಾಡ್ತಿದ್ದಾರೆ ಏನು ಅಂತ ಜನಗಳಿಗೆ ಸ್ವಲ್ಪ ಪೇಷನ್ಸ್ ಇಂದ ನೋಡ್ಕೋಬೇಕಲ್ವಾ ಸರ್? ಓಕೆ, ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಆಹಾರ ಪ್ರಕ್ರಿಯೆ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ನಡೀತಾ ಇರೋದು. ಈಗ ನಾವು ಬೀದಿಯಲ್ಲಿ ಮಾರೋರು ಹೋಟೆಲ್ ವಿಚಾರಕ್ಕೆ ಹೋಗಬಾರ್ದು, ಕಾರಣ ಅವರವರ ವೈಯಕ್ತಿಕವಾದ ವಿಷಯಗಳದು. ನಾವು ಆರಿಸ್ಕೋಬೇಕು ಎಲ್ಲಿ ಹೋಗ್ಬೇಕು ಅಂತ. ಹೌದು, ಈಗ ಅವ್ರು ಅಡಿಗೆ ಮಾಡ್ತಿರೋ ಸರಿಗಿದೆಯಾ, ಸ್ಟವ್ ಇಟ್ಟಿರೋ ಸರಿಗಿದೆಯಾ, ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಆರಿಸ್ಕೋಬೇಕಷ್ಟೇ. ಬಟ್ಟೆಲಿ ಹೋದ್ರೆ ಬಟ್ಟೆ ಅಂಗಡಿಯಲ್ಲಿ ಇರ್ತಕ್ಕಂಥ ಬಟ್ಟೆ ಎಲ್ಲ ತಗೊಳ್ಳೋದು, ನಮಗೆ ಯಾವ್ದು ಬೇಕೋ ಅದು ತಗೊಳ್ತೀವಿ. ಹಾಗೆ ಅಣ್ಣ, ನೀನ್ ಕೇಳೋ ಪ್ರಶ್ನೆ ನನಗೆ ಅರ್ಥ ಆಯ್ತು. ಒಂದ್ ತಿಳ್ಕೋಬೇಕು, ನಾವು ಬೇರೆಯವ್ರಿಗೆ ಪ್ರಶ್ನೆ ಹಾಕೋದನ್ನ ಬಿಟ್ಟು, ನಮ್ಮಲ್ಲಿ ಇದೊಂದು ದೊಡ್ಡ ಒಂದು ರೀತಿ ಕೆಟ್ಟ ಸಂಪ್ರದಾಯ ಆಗೋಗಿದೆ. ಗಂಡನ ಮೇಲೆ ಹೆಂಡತಿ ಹೇಳೋದು, ಇವನ್ ಕಟ್ಕೊಂಡು ಹಿಂಗಾಯ್ತು ಅಂತ. ಹೆಂಡತಿ ಗಂಡನ್ಗೆ ಹೇಳೋದು, ಅರೆ ಕಟ್ಕೊಂಡು ಆಯ್ತಲ್ಲ, ಮತ್ ವಾರಂಟಿ ಯಾಕೆ ಕೊಡ್ತೀರಾ ಅಲ್ಲಿ, ಅದು ಹೇಳ್ತೀರಾ ಯಾಕೆ? ಕಟ್ಕೊಂಡು ಆಯ್ತು, ಅನುಭವಿಸ್ತಾ ಇದೀವಿ ಅಂತ ಯಾಕೆ ಹೇಳ್ಬೇಕು? ಚೆನ್ನಾಗಿದ್ದೀವಿ, ಅದು ಮನ್ಸ್ಕೊಂಡ್ ಖುಷಿ ಕೊಡತ್ತೆ. ಅಲ್ಲೇ ನೆಗೆಟಿವ್, ಬೇರೆಯವ್ರಿಗೆ ಇಂಟ್ಯೂಸ್ ಮಾಡೋರು ನೆಗೆಟಿವ್ ಮಾಡ್ತಾರೆ. ಅಯ್ಯೋ ನಾನು ಇಂಥ ಸಂಸಾರ ಮಾಡ್ತಿದ್ದೀನಿ, ಅಯ್ಯೋ ಇವಳಿಗೆ ಫೋನ್ ಮಾಡಿದ್ರು. ಈ ರೀತಿ ಸಮಸ್ಯೆಯನ್ನ ನಾವು ಇನ್ನೊಬ್ಬರನ್ನ ಯಾವುದೇ ಕಾರಣಕ್ಕೂ ತಪ್ಪಾಗಿ ಅರ್ಥೈಸ್ಕೊಳ್ತಕ್ಕಂತಹ ಅಭ್ಯಾಸ ನಮ್ಮಲ್ಲಿ ಕಮ್ಮಿ ಆಗ್ಬೇಕು. ನರೇಶ್, ಮಗುನ್ ದೂಷೋದು, ನನ್ನ ಹೊಟ್ಟೆಲಿ ಯಾಕೆ ಇದು ಹುಡ್ತು, ಎಷ್ಟು ಮಟ್ಟಕ್ಕೆ ಸರಿ ಇದು? ಅದು ಹುಟ್ಲಿಲ್ಲ ರೀ, ನಾವು ಪಡ್ಕೊಂಡಿದ್ದದು, ನಮ್ಗೆ ಅದೇ ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೂ ಒಂದು ಸುಳ್ಳು ಹೇಳ್ತಾರೆ, ದೇವ್ರು ಕೊಟ್ಟ. ಸೊ ನಾವ್ ಹಿಂಗೆ ಸುಳ್ಳು ಹೇಳ್ಕೊಂಡೇ ಬದುಕಕ್ಕೆ ಹೋಗ್ತಾ ಇದೀವಿ ಹೊರತು, ನಾವ್ ಏನ್ ಮಾಡಿದ್ದಕ್ಕೆ ಇದು ಪ್ರತಿಫಲ ನಮ್ಗೆ ಸಿಕ್ಕಿದೆ. ದೇವ್ರು ನೀವು ಕೊಟ್ಟಿರ್ತಕ್ಕಂಥ, ತಿಂದಿರ್ತಕ್ಕಂಥ ಊಟ, ನೀವು ಮಲಗಿರ್ತಕ್ಕಂಥ ನಿದ್ದೆ, ನೀವು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ಮೇಲೆ ಮಗು ರೆಡಿ ಆಗತ್ತೆ. ಅದಕ್ಕೆ ತಕ್ಕಂತೆ ಭಗವಂತ ರೆಡಿ ಮಾಡಿ ಕಳಿಸ್ತಾರೆ. ನಿನ್ನಲ್ಲಿ ಏನಿದೆಯೋ ಅದನ್ನ ಮಾಡಿದ್ದೀನಪ್ಪ. ಅಲ್ಲ ಅಂದ್ರೆ ಎಲ್ಲಾ ಮಕ್ಕಳು ಕಪ್ಪಿಗೆ ಉಟ್ಬಿಡ್ತಿತ್ತು, ಎಲ್ಲಾ ಮಕ್ಕಳು ಬೆಳಗ್ಗೆ ಉಡ್ತಿತ್ತು, ಎಲ್ಲಾ ಮಕ್ಕಳು ಹೈಟ್ ಆಗೇ ಇರ್ತಿದ್ರು. ಸೊ ಇಲ್ಲಿ ಎಡ್ ಏನಿದೆಯೋ, ರೆಡಿ ಮಾಡ್ತಕ್ಕಂಥ ಮೋಲ್ಡಿಂಗ್ ಏನಿದೆಯೋ ಅದು ಬರುತ್ತೆ. ಓಕೆ, ಅಂದ್ರೆ ತಾವು ಹೇಳಿರೋ ಹಾಗೆ ಭಗವಂತ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಮಗುವನ್ನ ಕೊಡ್ತಾನೆ. ಮಗು ಹೇಗಿರುತ್ತೆ ಅದು ಭಗವಂತನ ಕೃಪೆ. ಆದ್ರೆ
ಮಕ್ಕಳು ಬಂದಾದ ಮೇಲೆ ಅವರಿಗೆ ಆಹಾರ ಕೊಡುವಂತಹದ್ದು ಅಥವಾ ಆರೋಗ್ಯಕರವಾದಂತಹ ಆಹಾರ ಕೊಡುವಂತಹ ಕೆಲಸ ಏನಿದೆ ಅದು ತಂದೆ ತಾಯಿಗಳ ಮೇಲೆ ಇರುತ್ತೆ. ಹಾಗಿದ್ರೆ ತಂದೆ ತಾಯಿಗಳ ಆಹಾರ ಹೇಗಿರುತ್ತೆ, ಮಕ್ಕಳಿಗೆ ಯಾವ ರೀತಿ ಅವರು ಆಹಾರಗಳನ್ನ ಸೇವನೆ ಮಾಡು ಅಂತ ಹೇಳ್ತಾರೆ, ಯಾವ ಸಮಯದಲ್ಲಿ ಆಹಾರ ಸೇವನೆ ಮಾಡು ಅಂತ ಹೇಳ್ತಾರೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿ ಪೂರಕ ಆಗಿರುತ್ತೆ, ಯಾವ ರೀತಿ ಅದು ವಿರುದ್ಧವಾಗಿರುತ್ತೆ, ಆ ವಿಷಯಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಗುರುಜಿಯವರ ಜೊತೆ. ಆಹಾರದ ಕುರಿತಾದಂತಹ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸೂಕ್ತವಾದಂತಹ ಸಲಹೆ ಅಥವಾ ಮಾರ್ಗದರ್ಶನ ನೀಡುತ್ತಾರೆ. ಮತ್ತೊಂದು ಪುಟ್ಟ ಬ್ರೇಕ್ ನಂತರ ಮತ್ತೊಮ್ಮೆ ಆರೋಗ್ಯ ಕ್ರಾಂತಿ, ಆರೋಗ್ಯಕರ ಕರ್ನಾಟಕಕ್ಕಾಗಿ ಇವತ್ತಿನ ದಿವಸ ಆಹಾರದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಆಹಾರವೇ ಔಷಧಿಯಾಗಿರಬೇಕು ಅಂತ ಹೇಳಿ. ಹಾಗಿದ್ರೆ ಗುರುಜಿ, ನಾವು ಹೇಳ್ತೀವಿ ಔಷಧಿಗಳಷ್ಟು ನಾವು ಆಹಾರವನ್ನು ಸೇವನೆ ಮಾಡಬಾರ್ದು, ಆಹಾರವೇ ಔಷಧಿಯಾಗಿರಬೇಕು ಅಂತ ಸಾಕಷ್ಟು ಕಡೆ ಹೇಳ್ತೀವಿ ನಾವು. ಇದನ್ನ ಪಾಲಿಸೋದು ಹೇಗೆ? ಆಮೇಲೆ ತಮ್ಮ ಪ್ರಕಾರ ಆಹಾರವೇ ಔಷಧಿಯಾಗಿರ್ಬೇಕಂತಂದ್ರೆ ತಮ್ಮ ಒಂದಿಷ್ಟು ಸೂತ್ರಗಳು ಏನಿರ್ಬೋದು? ಇಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು, ದೇಹಕ್ಕೆ ನಾವು ಶಕ್ತಿಯನ್ನ ಪಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ. ಶಕ್ತಿ ಪಡ್ಕೊಳ್ಳೋದ್ರಲ್ಲಿ ಅಂದ್ರೆ ನಾವು ಒಂದೇನ್ ತಿಳ್ಕೊಂಡಿದೀವಿ, ಏನ್ ತಿಂತೀವೋ ಅದರ ಮೇಲೆ ನಮ್ಮ ದೇಹ ಶಕ್ತಿ ಇರುತ್ತೆ. ಆದ್ರೆ ಅದು ಜಡತ್ವವಾಗಿರ್ತಕ್ಕಂಥ, ದೇಹ 3 ಭಾಗ ಇದೆ ಅಂತ ಗೊತ್ತಿರತಕ್ಕಂಥ ವಿಷಯ, ಸ್ಥೂಲ, ಸೂಕ್ಷ್ಮ, ಕಾರಣ. ಆದ್ರೆ ಮಾಂಸ ತಿಂದ್ರೆ ಮಾಂಸ ಬೆಳೆಯುತ್ತೆ. ಉದಾಹರಣೆ, ಮಾಂಸ ತಿಂದ್ರೆ ಮಾಂಸ ಬೆಳೆಯುತ್ತೆ. ಹಾಗೆ ದೇಹವನ್ನ ನಾವು ಯಾವ ಆಹಾರವನ್ನ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ತಗೊಂಡಾಗ ನಮ್ಮ ದೇಹ ಆಹಾರ ಕೇಳ್ತಾ ಇದೆಯಾ ಅಂತ ಕೇಳಿಸ್ಕೋಬೇಕು. ಆರೋಗ್ಯ ಬೇಕು ಅಂದ್ರೆ, ನೆಮ್ಮದಿ ಮನಸ್ಸು ತೃಪ್ತಿಯಾಗಿರ್ಬೇಕು ಅಂದ್ರೆ ನಮ್ಮ ದೇಹ ಆಹಾರವನ್ನ ಕೇಳ್ತಾ ಇದೆಯಾ ಅನ್ನೋದನ್ನ ಗಮನಿಸ್ಕೊಳ್ಳೋ ಮಟ್ಟಕ್ಕೆ ನಾವು ರೆಡಿ ಇರಬೇಕು. ನಂಬರ್ 1. ನಂಬರ್ 2, ಊಟಕ್ಕೆ ಕೂತಾಗ ಅದು ನಮ್ಗೆ ಹೇಳುತ್ತೆ ಸಾಕು ನಿಲ್ಸು ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆ ಗಟ್ರಕ್ಕೆ ಬರುತ್ತೆ. ಅಂತ ಬರುತ್ತೆ. ಸೊ ನಿಲ್ಲಿಸಬೇಕು ಅಂತ ಸಿಗ್ನಲ್ ಅದು. ನಾವು ಮಾತು ಸಂಭ್ರಮದಲ್ಲಿ ಅದೇನಾರು ಬಂದ್ಕೊಳ್ಳಿ, ತಿನ್ನೋದು, ನೀರು ಕುಡಿಯೋದು, ಎದ್ದೋಗೋದು ಅಷ್ಟೇ. ಈಗ ಇದಕ್ಕೆ ಮೀರಿ ದೇಹ ಏನ್ ಕೇಳಬೇಕು, ನಿಮ್ಗೆ ಏನ್ ಮೆಸೇಜ್ ಕೊಡ್ಬೇಕು ಹೇಳಿ. ಆದ್ರೆ ಇಷ್ಟೆಲ್ಲಾ ನೀವು ಆವಾಗಲೇ ಹೇಳಿದ್ದೀರಾ, ಈ ಒತ್ತಡದ ಜೀವನದಲ್ಲಿ ಇಷ್ಟೆಲ್ಲಾ ತಾಳ್ಮೆ ಇರಬೇಕಲ್ಲ ಗುರುಗಳೇ, ತುಂಬಾ ಕಷ್ಟ ಇದೆ ಅಂತ ಕೂಡ ನೀವು ಹೇಳಿದ್ರು. ಇದು ಎಲ್ರೂ ಬೈಕೇನೂ ಕೂಡ ಅಷ್ಟೊಂದೆಲ್ಲ ಮಾಡ್ಕೊಂಡು ತಿನ್ನಕ್ಕಾಗತ್ತಾ ಅಂದ್ರೆ. ಆದ್ರೆ ನಾವು ಈ ಒಂದು ಯಾವುದೇ ಒಂದು ವೆಹಿಕಲ್ ವಿಷಯಕ್ಕೆ ತಗೊಂಡ್ರು ನಮ್ಮ ಎಚ್ಚರಿಕೆ ತಪ್ಪಿದ್ರೆ ವೆಹಿಕಲ್ ನಮ್ಮ ಕಂಟ್ರೋಲ್ ಮೀರತ್ತೆ. ಅದಕ್ಕೂ ಮೀರಿ ಭಗವಂತ ಎಷ್ಟೋ ಜನ್ಮದ ಪುಣ್ಯ ಬೇಕು ಈ ದೇಹವನ್ನ ನಾವು ಪಡ್ಕೊಳ್ಳಕ್ಕೆ. ಇಂಥ ದೇಹವನ್ನ ನಾವು ಭಗವಂತ ಕೊಟ್ಟಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ದೇಹವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದಕ್ಕೆ ಮೀರಿ ಧರ್ಮ ಇನ್ಯಾವುದೂ ಇಲ್ಲ. ಮೊದಲನೇ ಧರ್ಮ ಯಾವುದು? ಧರ್ಮದಲ್ಲಿ ನಮ್ಮ ದೇಹವನ್ನ ರಕ್ಷಣೆ ಮಾಡ್ಕೋಬೇಕು. ಅದೇ ತಂದೆ ತಾಯಿ ಮಗುವಿಗೆ ಹುಟ್ಟಿದ ಗರ್ಭಾವ್ಯವಸ್ಥೆಯಲ್ಲಿ ಹುಟ್ಟಿದ ಮಗುವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ತಂದೆ ತಾಯಿ ಕರ್ತವ್ಯ. ರಕ್ಷಣೆ ಏನು ಅಂತ ತಂದೆ ತಾಯಿಗೆ ಅರ್ಥ ಆಗಿದೆಯಾ ಅಂತ ಪ್ರಶ್ನೆ ಆಗತ್ತೆ. ಏನ್ ರಕ್ಷಣೆ ಅಂದ್ರೆ ಕಾಯ್ಕೋಬೇಕು, ಆ ಮಗು ಜೀವನ ಒಂದು ದಾರಿ ತೋರಿಸ್ಬೇಕು, ಅದೆಲ್ಲ ರಕ್ಷಣೆ. ಆ ಮಗುವಿನ ದೇಹವ ರಕ್ಷಣೆ ಮಾಡಬೇಕಾದ್ರೆ ನಾವು ಆ ಮಗುವನ್ನ ಯಾವ ರೀತಿಯಾಗಿ ಆಹಾರ ಸೇವನೆ ಮಾಡ್ತಕ್ಕಂಥ ಕ್ರಮಗಳನ್ನ ಹೇಳ್ಕೊಡ್ಬೇಕು. ಈಗ ಉದಾಹರಣೆ, ಅವಾಗಲೇ ಒಂದು ವಿಚಾರ ಹೇಳಿದೆ ನಾನು, ನೀರು ಔಷಧಿ ಆಗ್ಬೇಕು. ನಮ್ಗೆ ನೀರು ಔಷಧಿ ಆಗ್ಬೇಕು ಅಂದ್ರೆ ನಾವು ನುಂಗೋ ಆಹಾರ, ಅಗಿಯುವ ಆಹಾರ ಎರಡು ವ್ಯತ್ಯಾಸ ಇದೆ. ನಾವು ನುಂಗೋ ಅಭ್ಯಾಸ ಜಾಸ್ತಿ. ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ನೀವೆಷ್ಟು ನೀರು ಕುಡಿದ್ರು ಉಪಯೋಗ ಆಗಲ್ಲ. ಹೇಳಿರ್ತಕ್ಕಂಥ ಮೆಸೇಜ್ ಏನು, ದಿನಕ್ಕೆ ಇಷ್ಟು ನೀರು ಕುಡಿಯಪ್ಪ ಅಂತ. ಅಷ್ಟು ನೀರು ಕುಡಿದ್ರು ಕೂಡ ಸಮಸ್ಯೆ ಜಾಸ್ತಿಯಾಗಿ ಅಜೀರ್ಣ ಜಾಸ್ತಿ ಆಗತ್ತೆ. ಯಾಕೆ ಅಂದ್ರೆ ಆಹಾರವನ್ನ ನಾವು ಸರಿಯಾಗಿ ರುಬ್ಬಿಲ್ಲ. ಅರ್ಧಂಬರ್ಧ ಆಗೋದು ನುಂಗುದೋ, ಅದು ಕರಗಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅದ್ರ ಮೇಲಿಂದ ಮೇಲೆ ನೀರು ಕೊಟ್ಟು ಎದೆ ಉರಿ ಬರ್ಬೋದು, ನೋವು ಬರ್ಬೋದು, ಕಸ್ಬಿಸಿ ಆಗ್ಬೋದು, ಹೊಟ್ಟೆ ಉರಿ ಬರ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ಆದ್ರೆ ಇಲ್ಲಿ ಬೇಕಾಗಿರ್ತಕ್ಕಂಥ ವಿಚಾರ, ಕರಗಲಿಕ್ಕೆ ನಾವೇನು ಮಾಡ್ಲಿಲ್ಲ, ಹೊಳಗಡೆ ನೇರ ಕಳಿಸ್ಬಿಟ್ಟು ಜಠರದಲ್ಲಿ ಕಾಯ್ತಾ ಇರತ್ತಂತೆ. ರಸ ಉತ್ಪತ್ತಿಯಾಗುವ ರೀತಿಯಲ್ಲಿ ನನಗೆ ಕಳಿಸಿದ್ರೆ ಸಾಕಪ್ಪ ಅಂತ ಜಠರ ಕಾಯುತ್ತಂತೆ. ಆಹಾರವನ್ನ ರಸದ ರೀತಿಯಲ್ಲಿ ಕಳಿಸುವಂತ ಕಾಯ್ತಾ ಇರುತ್ತಂತೆ. ಆ ರಸ ಮಾಡಬೇಕಾದ್ರೆ ಅಲ್ಲಿ ಶಾಖ ಉತ್ಪತ್ತಿ ಆಗತ್ತೆ. ಯಾವ್ದ್ರಲ್ಲಿ? ಜಠರದಲ್ಲಿ. ಆಗೇನಾಗತ್ತೆ, ನೀರಿನ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ನೀವು ಆರೋಗ್ಯವಾಗಿರೋದಕ್ಕೆ ಅವಕಾಶ ಆಗತ್ತೆ. ಅಲ್ಲಿ ನೀರಿನ ಪ್ರಮಾಣ ಅವಶ್ಯಕತೆ ಜಾಸ್ತಿ ಬರಲ್ಲ. ಈ ಅರ್ಧಂಬರ್ಧ ನುಂಗೋರಿಗೆ ತುಂಬಾ ನೀರು ಕುಡಿಬೇಕು, ಹಿಡ್ಕೊಂಡೇ ಇರ್ತಾರೆ ಕೈನಲ್ಲಿ, ಕುಡಿತಾನೆ ಇರ್ತಾರೆ. ಇಲ್ಲ ಕೆಮ್ಮು ಬರುತ್ತೆ, ಗಟ್ರಕ್ಕೆ ಬರುತ್ತೆ, ಸಿಕ್ಕಾಬಿಟ್ಟೆ ಅನುಭವಿಸ್ತಾ ಇರ್ತಾರೆ. ಆಮೇಲೆ ನೀರ್ ಚೆನ್ನಾಗಿ ಕುಡಿ ಅಂತ ಹೇಳ್ತಾರೆ. ಅವ್ನು ನೀರ್ ಚೆನ್ನಾಗಿ ಕುಡಿದ್ರೆ ಚಮ್ ನೀರೇ ಕುಡಿದು ಬಿಡ್ತಾನೆ, ನಿದ್ದೆ ಬರಲ್ಲ, ಒತ್ತಡ ಜಾಸ್ತಿ ಆಗತ್ತೆ. ಎಲ್ಲಿಗೆ ಬರುತ್ತೆ? ಚರ್ಮ ರೋಗಕ್ಕೆ ಹತ್ರ ಆಗ್ತಾರೆ.
ಯಾಕೆಂದ್ರೆ ನೀರು ಅತಿಯಾದ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಕಿಡ್ನಿ ಅನ್ನೋದು ಒಂದಿದೆ, ಅದು ನಮ್ಮ ಪಕ್ಕದ ಮನೆದಲ್ಲ, ನಮ್ದೇ ಅದು. ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ನೀರು ಕುಡಿಬೇಕಾಗತ್ತೆ. ಯಾವುದಕ್ಕೋ ಯಾವುದನ್ನೋ ಮಾಡ್ತಕ್ಕಂಥ ವಿಚಾರ ಏನಾಗಿದೆ ಅಂದ್ರೆ, ಇಷ್ಟಕ್ಕೂ ನಾವು ಇಷ್ಟೊತ್ತು ಮಾತಾಡಿದೇನು ಅಂದ್ರೆ, ನಮ್ಮ ಮನಸ್ಸನ್ನ ಕುಡಿಯುವ ನೀರು, ಹಗಿಯುವ ಆಹಾರ, ಇದ್ರ ಮೇಲೆ ಪ್ರಜ್ಞೆ ಇರಬೇಕು. ಈ ಪ್ರಜ್ಞಾ ಸ್ಥಿತಿ ಬರಬೇಕಾದ್ರೆ ಮನಸ್ಸು ಮಾತ್ರ ನಿಮ್ ಜೊತೆ ಸಪೋರ್ಟ್ ಅಲ್ಲಿ ಇರಬೇಕು. ನಾವೇನ್ ಮಾಡ್ತೀವಿ, ತಿಂತ ಟೈಮ್ ಆಯ್ತು, ಸಿಗ್ನಲ್ ಜಂಪ್ ಆದ್ರೆ ಎಷ್ಟು ಗಂಟೆಗೆ ನಾನು ರೀಚ್ ಆಗ್ತೀನಿ, ಆಫೀಸ್ಗೆ ಹೋಗ್ಬೇಕಾದ್ರೆ ಏನಾಗಬೇಕು ಅಂತ ಅನ್ಕೊಂಡೇ ತಿಂತಾ ಇದೀವಿ ನಾವು. ಆದ್ರೆ ನಿಮ್ ದೇಹಕ್ಕೆ ಏನ್ ಬೇಕು ನೀವು ಕೊಡ್ಲಿಲ್ಲ. ಬಟ್ ಆದ್ರೂ ಇದರಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ತಾವು ಹೇಳಿರೋ ಹಾಗೆ ನಾನು ಪ್ರತಿಯೊಂದು ಯೋಚನೆ ಮಾಡಿಕೊಂಡು ಸಮಯವನ್ನು ತೆಗೆದುಕೊಂಡು ನಾನು ಊಟ ಮಾಡಬೇಕು, ನೀರು ಕುಡಿಬೇಕು ಅಂತಂದ್ರೆ, ಈ ಕಡೆ ಕೆಲಸದ ಒತ್ತಡ, ಕೆಲಸಕ್ಕೆ ತೊಂದರೆ, ದುಡಿಯುವಂತಹ ವ್ಯಕ್ತಿಗೆ ಸಮಸ್ಯೆ, ತಾವು ಹೇಳಿರೋ ಹಾಗೆ ಮಹಿಳೆಯರಿಗೆ ಸಂಸಾರದ ಚಿಂತೆ, ಮಕ್ಕಳಿಗೆ ವಿದ್ಯೆ ಚಿಂತೆ, ಉದ್ಯೋಗದ ಚಿಂತೆ, ಹೀಗೆ ಮತ್ತೆ ಅದೊಂದು ಬೇರೆ ರೀತಿಯಲ್ಲಿ ಆಗಿರುವಂತಹ ಡಿವಿಯೇಷನ್ಸ್ಗಳಾಗುತ್ತೆ, ಸ್ಟ್ರೆಸ್ಗಳು ಹಾಗೆ ಕಂಟಿನ್ಯೂ ಹಾಕೊಂಡೆ ಹೋಗ್ತಾ ಇರುತ್ತೆ. ಹಾಗಿದ್ರೆ ಇರುವಂತಹ ಸಮಯದಲ್ಲಿ ಈಗ ಒಬ್ಬ ಕಚೇರಿಯಲ್ಲಿ ಹೋಗ್ತಿರ್ತಾರೆ, ಅಥವಾ ಮನೇಲೇ ಇರ್ತಾರೆ, ಹೌಸ್ ವೈಫ್ಗಳಿರ್ತಾರೆ, ಮಕ್ಕಳಿರ್ತಾರೆ, ಅವರಿಗೆ ಯಾವ ರೀತಿ ಒಂದಿಷ್ಟು ಕಟ್ಟುನಿಟ್ಟಿನ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಅವರ ಲೈಫ್ ಸ್ಟೈಲ್ಗೆ ಜೊತೆಯಾಗಿ ಇದು ಸಹಾಯ ಆಗುತ್ತೆ ಅಂತ ತಾವು ಹೇಳ್ತಾರೆ? ಒಂದು ವಿಚಾರ, ಈಗ ನಾವು ಇದನ್ನ ಹೇಳಿದ್ರೆ ಮಾತ್ರ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು, ನಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ, ಸರಿಯಾದ ಉತ್ತರ ಹೇಳ್ಬೇಕಾದ್ರೆ. ಇದಕ್ಕೇನೋ ಒಂದು ಟಿಪ್ಸ್ ಹೇಳ್ಬಿಡೋಣ, ಈ ತರ ಮಾಡಿ ಅಂತ ಹೇಳೋಣ ಅಂದ್ರೆ ಅದು ಟಿಪ್ಸ್ ಆಗಿ ಉಳ್ಕೊಳ್ಳುತ್ತೆ ಹೊರತು ಮನುಷ್ಯ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕು. ಆರೋಗ್ಯದಲ್ಲಿ ಬದಲಾವಣೆ ಆದಾಗ ಮನುಷ್ಯನಿಗೆ ತುಂಬಾ ಲೆಕ್ಕಾಚಾರಕ್ಕೆ ಬರುತ್ತೆ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ನೀವು ಒತ್ತಡದ ಜೀವನದಲ್ಲಿ ಆತಾತ್ರವಾಗಿ ತಿಂಡಿನೋ ಕಾಫಿನೋ ಏನೋ ತಗೊಂಡ್ರಿ, ಜ್ಯೂಸೋ ತಗೊಂಡ್ರಿ, ಆರೋಗ್ಯ ತಗೊಂಡ್ರಿ, ಲೈಟ್ ಆಗಿ ತಗೊಂಡ್ರಿ, ಜಾಸ್ತಿ ತಗೊಂಡಿಲ್ಲ, ಇದರಿಂದ ಏನ್ ಪರಿಣಾಮ ಆಗತ್ತೆ ಅಂತ ಪ್ರಶ್ನೆ ಹುತ್ಕೋಬೇಕು. ರಾತ್ರಿ ನಿದ್ದೆ ಬರೋದಕ್ಕೆ ತುಂಬಾ ತಡ ಆಗತ್ತೆ. ಯಾಕೆ? ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ ಪ್ಲಾನ್ ಮಾಡಿ ತಗೊಂಡ್ರಿ. ನನ್ಗೆ ಇಷ್ಟು ಸಾಕು, ಜಾಸ್ತಿ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ, ಅವ್ರದ್ದು ಕಲ್ಪನೆಗಳು ಬೇರೆ ಇರುತ್ತೆ. ಆ ಕಲ್ಪನೆಗೆ ಅನುಸಾರವಾಗಿ ಊಟ ತಗೊಂಡಾಗ ರಾತ್ರಿ ಊಟ ನಿದ್ದೆ ಬರಲ್ಲ. ನಿದ್ದೆ ಯಾವಾಗ ಬರಲ್ಲ? ಬೆಳಿಗ್ಗೆ ಬೇಗ ಎಳ್ಲಿಕ್ಕಾಗಲ್ಲ. ಯಾಕೆ ಈ ಕೆಟ್ಟ ಪದ್ಧತಿ ಆಗ್ತಾ ಇದೆ? ಇವತ್ತು ಸ್ಕೂಲ್ಗೆ ಹೋಗೋ ಮಗುವನ್ನ ಎಷ್ಟು ಕಷ್ಟಪಟ್ಟು ತಂದೆ ತಾಯಿ ಹೇಳಿಸ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಆದ್ರೆ ಬಲವಂತಕ್ಕೆ ಅದು ಕಣ್ಣುಜ್ಕೊಂಡು ಹೆಂಗೋ ಮಾಡಿ ಅದು ವ್ಯಾನ್ ಹತ್ತಿಸ್ಬಿಡ್ತಾರೆ. ಆದ್ರೆ ಆ ಮಗುವಿನ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಏನಕ್ಕಾರು ಉಡ್ದೆ ಈ ಭೂಮಿ ಏನಂತ ಅಲ್ಲಿ ಸ್ಕೂಲಲ್ಲಿ ಹೋಗಿ ಯೋಚನೆ ಮಾಡ್ತಿರುತ್ತೆ. ಅದು ಅಲ್ಲಿಂದ ಮನೆಗೆ ಬರುತ್ತೆ, ಇವ್ರದ್ದು ಒತ್ತಡ ಜಾಸ್ತಿ, ಹೋಮ್ವರ್ಕ್ ಮಾಡುವಂತಾರೆ. ಸೊ ಈ ರೀತಿಯಾಗಿ ಒತ್ತಡದಲ್ಲಿ ಮಗುವನ್ನ ಬೆಳೆಸಿದ್ರೆ ನಿಮ್ಮ ಮಗ ನಿಮ್ಮ ಮಗಳು ನಿಮ್ಮ ಮಾತು ಕೇಳ್ತಾರಾ? ಇದು ಮುಖ್ಯ ಆಗತ್ತಾ? ಇದು ತಿಳ್ಕೊಬೇಕಲ್ಲಪ್ಪ ಅಮ್ಮ, ಹೌದಲ್ಲ? ಮಗುವಿಗೆ ನಿದ್ದೆ ಅಂತಕ್ಕಂಥದ್ದು ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅಂತ ಎಷ್ಟು ತಂದೆ ತಾಯಿಗಳು ಮಕ್ಕಳನ್ನ ಗಮನಿಸಿ. ಲೈಟ್ ಆಫ್ ಮಾಡಿದ್ರೆ, ರೂಮ್ ಬಾಗ್ಲು ಹಾಕಿದ್ರೆ, ಟಿವಿ ಆಫ್ ಮಾಡಿದ್ರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಅಂತ ಎಷ್ಟೋ ತಂದೆ ತಾಯಿಗಳು ಯಾವ ಮಟ್ಟಕ್ಕೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಅವ್ರು ಯಾವ್ದೋ ರಂಗ ಕೊಟ್ಟೋಗಿರ್ತಾರೆ. ಆಮೇಲೆ ಇವ್ರಿಗೆ ಗೊತ್ತಾಗತ್ತೆ ನನ್ನ ಮಗ ಈಗ. ಕಣ್ಣು ಮುಚ್ಕೊಂಡವರೆಲ್ಲ ನಿದ್ದೆ ಮಾಡಲ್ಲ. ಇವ್ರು ತಿಳ್ಕೊಳ್ಳೋದೇನೋ ನನ್ನ ಮಗ ಮಲ್ಕೊಂಡಿದ್ದಾನೆ. ಸೊ ಇದಿಷ್ಟು ವಿಚಾರ, ಇಷ್ಟೊತ್ತು ನಾವು ಮಾತಾಡಿದ ಒಂದು ಸಂಗ್ರಹದ ಮೂಲ ಏನು ಅಂದ್ರೆ, ಮನುಷ್ಯನಿಗೆ ಅತಿ ಮುಖ್ಯವಾಗಿ ದೇಹಕ್ಕೆ ಶಕ್ತಿ ಬೇಕು, ದೇಹಕ್ಕೆ ರುಚಿ ಬೇಕು ಅನ್ನೋದು ಚಪಲತೆ ಕಮ್ಮಿ ಆಗಬೇಕು. ರುಚಿ ಅಂದ್ರೆ ಏನು? ದೇಹ ಮುಟ್ಟಬೇಕು, ಅದು ರುಚಿನೇ. ಒಂದ್ ಯಾವ್ದೋ ನೋಡದೆ ಇರೋದನ್ನ ನೋಡ್ಬೇಕು, ಅದು ರುಚಿನೇ. ಕೆಟ್ಟ ದಾರಿ ಹಿಡಿಯಬೇಕು, ಅದು ರುಚಿನೇ. ನನಗೆ ಇದನ್ನೇ ತಿನ್ನಬೇಕು, ಇದೇ ರುಚಿನೇ. ಇದೆಲ್ಲ ರುಚಿನೇ ತಾನೆ. ಆದ್ರೆ ಇಷ್ಟೆಲ್ಲ ರುಚಿಗಳಿಗೆ ಮೂಲ ಕಾರಣ ದುರಭ್ಯಾಸಗಳ ದಾಸನಾಗುವಂತ ಮಟ್ಟಕ್ಕೆ ಹೋಗೋದು. ಇದಕ್ಕೆ ಕಾಮ ಅಂತಾರೆ, ಅದನ್ನ ಆಸೆ. ಇದು ಮನುಷ್ಯನನ್ನ ಹಾಳು ಮಾಡ್ಬಿಡುತ್ತೆ, ಹಾಳು ಮಾಡ್ತಾ ಇದೆ. ಇವತ್ತು ಟ್ರೆಂಡು, ಲವ್ ಅಂತಕ್ಕಂಥ ಈ ಪ್ರಪಂಚದಲ್ಲಿ ಈ ಆಸೆ ಅಂತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಮಿತಿಮೀರಿ ಆಸೆ ಹೋದಾಗ, ಅದನ್ನ ಹಿಡಿಯಕ್ ಹೋದಾಗ ನಮ್ಮ ಮನಸ್ಸು ಕೆಡುತ್ತೆ. ಮನಸ್ಸು ಕೆಟ್ಟಾಗ ದೇಹ ಕೆಡುತ್ತೆ. ಇದರಲ್ಲಿ ನೀವು ಯಾವುದೇ ಔಷಧ ಮೂಲಕವಾಗಿ ಔಷಧ ತಗೊಂಡ್ರು, ಒಳ್ಳೆ ಫುಡ್ ತಗೊಂಡ್ರು, ನಿಮ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ನಿಮ್ಗೆ ಆರೋಗ್ಯಕ್ಕೆ ಕೊಡಲ್ಲ. ಇಲ್ಲಿ ಮುಖ್ಯ ಏನು ಅಂದ್ರೆ, ನಾವು ದಿನಚರಿಯನ್ನ ನಿದ್ದೆಗೋಸ್ಕರವಾಗಿ ಇವತ್ತು ಬೆಳಗ್ಗೆ ಬೆಡ್ಡಿಂದ ಎದ್ರೆ ಅಂದ್ರೆ ನಾಳೆ ಬೆಳಗ್ಗೆ ಬೆಡ್ಡಿಂದ ಎದ್ರೆ ನಾಳೆ ರಾತ್ರಿ ಮಲಗೋವರೆಗೂ ಪ್ರಿಪರೇಷನ್ ಬೆಳಿಗ್ಗೆನೇ ಶುರು ಆಗ್ಬೇಕು. ಒಳ್ಳೆ ನಿದ್ದೆ ಮಾಡಕ್ಕೆ ನಾನು ಯಾವ ರೀತಿಯಾದ ಆಹಾರವನ್ನ ತಗೋಬೇಕು, ಯಾವ ಆಹಾರವನ್ನ ಎಷ್ಟು ಪ್ರಮಾಣ ತಗೋಬೇಕು, ಅದನ್ನ ಗಮನ ಇಟ್ಟುಕೊಂಡು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನನ್ನ ದೇಹ ಬೇಕಾದಾಗ ಕೇಳುವಾಗ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಕೆಲವರಿಗೆ ಹೊಟ್ಟೆ ಉಬ್ಬರಿಕೆ ಇದೆ, ಅರಗಿಲ್ಲ, ನನಗೆ ತಿನ್ನಕ್ಕಾಗಲ್ಲ, ತುಂಬಾ ಹಿಂಸೆ ಪಡ್ತಾರೆ. ಸೊ ಇದಕ್ಕೆ ಕಾರಣ ಏನಂದ್ರೆ, ಶೇಷ ಇರುತ್ತೆ. ತಡವಾದ ಊಟ, ಯಾವುದು ರಾತ್ರಿ ಊಟ ಇದೆಯಲ್ಲ, ಈ ತಡವಾದ ಊಟದಿಂದ ರಾತ್ರಿ ಊಟ ಹೇಗಿರಬೇಕು ಅಂತಕ್ಕಂಥ ವಿಚಾರ ಹೇಳಿದ್ರೆ ನಮ್ ಜನಕ್ಕೆ ಇನ್ನೂ ಅರ್ಥ ಆಗಿಲ್ವೇನೋ ಅಂತ ಅನ್ಕೋತಾ ಇದ್ದೀನಿ. ರಾತ್ರಿ ಊಟ ಯಾವ್ದಿರಬೇಕು ಅನ್ನೋ ಪ್ರಶ್ನೆ ಆಗತ್ತೆ. ನಾವು ಸ್ವಲ್ಪ ಹೊಟ್ಟೆ ಹಸಿ ಬಂದ್ಬಿಡತ್ತೆ, ಚೆನ್ನಾಗಿ ತಿನ್ಬೇಕು ಅಂತ ಎಷ್ಟೋ ಕೆಲವು ಹೇಳ್ತಾರೆ, ಹೊಟ್ಟೆ ತುಂಬಾ ತಿನ್ನು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ.
ಹೇಳ್ತಾರೆ. ಅದು ಕಷ್ಟಪಡುವ ಸಂಬಂಧದ ಆ ವಿಚಾರಕ್ಕೆ ಅದು ಬೇಕಿತ್ತು. ಈಗ ಯಾರು ಕಷ್ಟಪಡಲ್ಲ, ಅವರಿಗೆ ಹೊಟ್ಟೆ ತುಂಬ ಊಟ ಮಾಡೋದು ನಿದ್ದೆ ಬರಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಹಾಗಾದ್ಮೇಲೆ ಯಾವ ಊಟ ತಿನ್ಬೇಕಿತ್ತು ಅಂದ್ರೆ ಸರಳವಾದ ರೀತಿಯಲ್ಲಿ 1.5 ಗಂಟೆ ಟೈಮ್ ಅಲ್ಲಿ ತಿಂದಂತ ಊಟ ಕರಗುವ ರೀತಿಯ ಊಟವನ್ನ ಮಾಡಬೇಕು. ಅದು ರಾತ್ರಿ ಊಟ ಅಲ್ಲ, ಸಂಜೆ ಊಟ. ನಾವು ರಾತ್ರಿ ಊಟಕ್ಕೆ ಹೋದ್ರೆ ಮಿತಿಮೀರಿ ಸಮಯದಲ್ಲಿ ಮಿತಿಮೀರಿದ ಆಹಾರವನ್ನ ಪಡೆದಾಗ ಜೀವನವೆಲ್ಲ ಅನುಭವಿಸ್ತಕ್ಕಂತಹ ಯೋಚನೆ ಬರುತ್ತೆ, ನಿದ್ದೆ ಬರಲ್ಲ. ಬೆಳಿಗ್ಗೆ 7 ಅಂದ್ರೆ ಹೇಳಕ್ಕಾಗಲ್ಲ, ಯಾರೇ ಆಗಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಸೊ ಬೆಳಿಗ್ಗೆ ಬೇಗ ಫ್ರೆಶ್ ಆಗಿ ಹೇಳ್ತೀವಿ ನಾವು, ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಅಂತ. ಏನ್ ಫ್ರೆಶ್ ಅಪ್ ಅವನ್ನೇ ಕೇಳಬೇಕು. ದೇಹ ಎಲ್ಲ ಹಂಗೆ ಎಳ್ಕೊಂಡು ಹಿಂದಕ್ಕೆ ಹೋಗ್ತಾ ಇರತ್ತೆ, ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರತ್ತೆ. ಆಪ್ ಶೂಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಏನೋ ಬಂದಿದ್ದೀನಿ ಅಂತ ಹೋಗ್ತಿರ್ತಾನೆ, ಹೆಂಗೆಂಗೋ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಸೊ ಸಂಜೆವರೆಗೂ ನಿದ್ದೆ ಕರೆಕ್ಟಾಗಿ ಬರಲ್ಲ, ಎಲ್ಲೋ ಕೂತ್ಕೊಂಡು ತೂಕಡಿಸ್ತಾನೆ. ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಇವರಿಗೆ. ಯಾರಿಗೆ ಈ ರೀತಿಯಾಗಿ ಜೀರ್ಣ ಆಗದೇ ಇರೋ ರಾತ್ರಿ ಊಟ ಯಾರು ತಿಂತಾರೆ, ಉದಾಹರಣೆ ಚಪಾತಿ. ಚಪಾತಿ ಯಾವ ಕಾರಣಕ್ಕೂ ರಾತ್ರಿ ಫುಡ್ಗೆ ಲಾಯಕ್ಕಾದ ಊಟ ಅಲ್ವೇ ಅಲ್ಲ. ಮೊದಲನೇದಾಗಿ ನಮ್ಮ ದೇಶದ ಆಹಾರ ಅದು ಅಲ್ವೇ ಅಲ್ಲ. ಅದು ಏನೋ ಆಗ್ಬಿಟ್ಟಿದೆ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಯಾಕೆ ತಿನ್ನಬಾರದು ಚಪಾತಿ ಅಂದ್ರೆ ನಾವು ಶ್ರಮಜೀವಿಗಳಲ್ಲ. ಶ್ರಮಜೀವಿಗೆ ಚಪಾತಿ ಬೇಕು. ಸೊ ಸರಳವಾದ ರೀತಿಯಲ್ಲಿ 1.5 ಗಂಟೆ ಡೈಜೆಷನ್ ಆಗ್ತಕ್ಕಂಥ ಊಟವನ್ನ ನಾವು ಅದನ್ನ ತಿಂಡುವಾಗ ಅಂದ್ರೆ ತುಂಬಾ ಬೇಗ ಜೀರ್ಣ ಆಗ್ಬೇಕು. ಆಗ ನಿಮ್ಗೆ ಬೆಳಿಗ್ಗೆಗೆ ಬೇಗ ಹೇಳಕ್ಕೆ ಫ್ರೆಶ್ ಅಪ್ ಆಗಿ ಖುಷಿಯಾಗಿ ಆಟೋಮೆಟಿಕ್ ಅಲಾರಾಮ್ ಇಲ್ಲದೆ ಮನುಷ್ಯ ಬೇಗ ಹೇಳ್ಬೋದು. ಇಲ್ಲ ನೀವು ಅಲಾರಾಮ್ ಕೊಟ್ರು ರಾತ್ರಿ ಕೊಟ್ಟಿರ್ತೀರ, ಬೆಳಗ್ಗೆ ಏನ್ ಇಷ್ಟು ಬೇಗ ಬಂತ ಟಕ್ ಅಂತ ಆಫ್ ಮಾಡ್ತಾರೆ, ಏನೋ ಆಗ್ಲಿ ಬಿಡು ಇನ್ನೊಂದು ಇದೆ ಬೇಕು ಅಂತ. ಸೊ ಈ ರೀತಿಯಾಗಿ 90% ಮಕ್ಕಳಿಂದ ದೊಡ್ಡವರಾದಿಯಾಗಿ ಸಮೀಕ್ ಸರಿ ಬೆಳಗ್ಗೆ ಹೊತ್ತು ಬೇಗ ಹೇಳಕ್ಕಾಗಿಲ್ಲ ಅಂದ್ರೆ ನಿಮ್ಮ ಆಹಾರ ಔಷಧವಾಗುತ್ತಿಲ್ಲ, ನಿಮ್ಮ ಆಹಾರ ವಿಷವಾಗಿ ಹೋಗ್ತಾ ಇದೆ. ಅವಾಗ್ಲೇ ಮನುಷ್ಯನಿಗೆ ಕೋಪ, ಒತ್ತಡ, ಹಿಂಸೆ, ಬೇಜಾರು. ಇವತ್ತು 7 ವರ್ಷ 8 ವರ್ಷ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕುಸಿದು ಬೀಳ್ತಾ ಇದ್ದಾರೆ. ಏನ್ ಕಾರಣ? ದಪ್ಪ ಇಲ್ಲ, ಏನಿಲ್ಲ. ಹಾಗಿದ್ರು ಯಾಕೆ ಆಗ್ತಾ ಇದೆ ಅಂದ್ರೆ ಆಹಾರ ತಗೊಳ್ಳೋದು ಮುಖ್ಯ ಅಲ್ಲ, ಆಹಾರವನ್ನ ಗುರುತಿಸೋದು ಮುಖ್ಯ ಅಲ್ಲ, ನಮ್ಮ ದೇಹವನ್ನ ಗುರುತಿಸೋದು ಅತಿ ಮುಖ್ಯವಾಗುತ್ತೆ. ನಾವು ಆಹಾರವನ್ನ ಗುರುತಿಸ್ತಾ ಇದ್ದೀವಿ, ಅತ್ತಿಂದ್ರೆ ಸರಿ ಇತ್ತಿಂದ್ರೆ ಸರಿ ಅಂತ. ಆದ್ರೆ ಎಲ್ಲವನ್ನೂ ತಿನ್ನುವಂತ ಶಕ್ತಿ ಭಗವಂತ ಕೊಟ್ಟಿದ್ದೇನೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನೀವು ಅದಕ್ಕೆ ದೇಹವನ್ನ ಸಿದ್ಧತೆ ಮಾಡಿದ್ದೀರಾ? ಈಗ ಕೊಹ್ಲಿ 6 ಹೊಡಿತಾನೆ, ಎಲ್ಲರೂ 6 ಹೊಡೆಯಕ್ಕಾಗಲ್ಲ. ಯಾಕೆ? ಅಭ್ಯಾಸ ಚೆನ್ನಾಗಿದೆ, ಹೊಡಿತಾನೆ. ಹಾಗೆ ನಮ್ಮ ದೇಹದ ಅಭ್ಯಾಸಗಳು ಚೆನ್ನಾಗಿಟ್ಕೊಂಡಾಗ, ದಿನಚರಿಯನ್ನು ಚೆನ್ನಾಗಿಟ್ಕೊಂಡಾಗ ನಾವು ಏನ್ ತಿಂದ್ರೂ ಕೂಡ ಹರ್ಷ ಶಕ್ತಿಯನ್ನ ನಮ್ಗೆ ಭಗವಂತ ಕೊಟ್ಟಿದ್ದೇನೆ ಅಂತ ಅಲ್ಲಿ ಒಪ್ಕೋಬಹುದು. ಇಲ್ಲಿ ನಮ್ಮ ದೇಹನೇ ರೆಡಿ ಮಾಡ್ಕೊಂಡಿಲ್ಲ ನಾವು. ಸೊ ಯಾಕೆ ತಿನ್ಬಾರ್ದು, ನಾನು ಯಾಕೆ ತಿನ್ಬಾರ್ದು, ಅದನ್ನ ತಿಂತೀನಿ ಇದನ್ನ ತಿಂತೀನಿ ಅಂದಾಗ ಅವ್ನಿಗೆ ಇನ್ನೂ ಮನ್ಸು ಕೆಡ್ತಾ ಹೋಗುತ್ತೆ, ಜೇಬಿನ ದುಡ್ಡೆಲ್ಲ ಖಾಲಿ ಆಗ್ತಾ ಹೋಗುತ್ತೆ. ಕೊನೆಗೆ ಅವನು ತೀರ್ಮಾನ ಮಾಡ್ತಾಳೆ. ಸೊ ನಮ್ ಜೀವನ ಚೆನ್ನಾಗಿಲ್ಲ, ನಮ್ಗೇನು ಒಳ್ಳೇದಾಗ್ತಾ ಇಲ್ಲ. ಎಜುಕೇಶನ್ಗೆ ಹೋಗ್ತಾ ಇದ್ದೀನಿ, ಪೂರ್ತಿ ಆಗ್ತಾ ಇಲ್ಲ, ನಾನು ಅನ್ಕೊಂಡು ಫಿಲ್ ಮಾಡಕ್ ಆಗ್ತಾ ಇಲ್ಲ. ಮದುವೆಗೆ ಹೋಗ್ತೀನಿ, ನಾನು ಇಷ್ಟಪಟ್ಟು ಹುಡುಗ ಸಿಗ್ತಾ ಇಲ್ಲ. ಸೊ ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿ ಹುಡ್ಕೊಳುತ್ತೆ. ಇದೆಲ್ಲವೂ ನಮ್ಮದೇ ಪ್ರಕ್ರಿಯೆಯಲ್ಲಿ ಆಗ್ತಾ ಇರೋ ತಪ್ಪೇ ಹೊರತು ಗ್ರಾಚಾರ, ಹಣೆ ಬರ, ವಿಧಿ, ದೇವ್ರು ನಮ್ಗೆ ಇದು ಕೊಟ್ಟ ಅದು ಕೊಟ್ಟ ಅಂತಕ್ಕಂತಹ ಒಂದು ವಿಚಾರ ನಾವು ತುಂಬಾ ತಪ್ಪಾಗಿ ಅರ್ಥೈಸಿಕೊಂಡು ನಮ್ಮ ಬದುಕನ್ನ ನರಕವನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ಭಗವಂತ ಸ್ವರ್ಗ ಎಲ್ಲೋ ಕೊಟ್ಟಿದ್ದಾನೆ ಅನ್ನೋ ಪ್ರಶ್ನೆ ಅಲ್ಲ, ನಮ್ಮಲ್ಲೇ ಭಗವಂತ ಇಲ್ಲೇ ಇಟ್ಟಿದ್ದಾರೆ. ಏನು? ನೆಮ್ಮದಿಯಾಗಿ ಬದುಕುವುದೇ ಸ್ವರ್ಗ. ಯೋಚನೆಯನ್ನ ಮಾಡಿ ಬದುಕುವುದೇ ನರಕ. ಮಗುವಿಂದ ಹಿಡಿದು ಯಾರು ಯೋಚನೆ ಇಲ್ಲ ಅಂತ ಕೇಳಿ ಎಲ್ಲರೂ ಯೋಚನೆಯಲ್ಲೇ ಮಗ್ನರಾಗಿರ್ತಾರೆ. ಹಾಗಿದ್ದ ಮೇಲೆ ಯಾವ ರೀತಿ ಬದುಕೋದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಪ್ರತಿ ನಮ್ಮ ದೇಶದಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಭಾರತ ದೇಶ ವಿಶ್ವದಲ್ಲಿ ಸಂಸ್ಕಾರದ ತವರುಮನೆ ಯಾವುದು ಅಂದ್ರೆ ಭಾರತ ದೇಶ ಅಂತ ಹೇಳ್ತಾರೆ. ಆದ್ರೆ ನಾವು ಸಂಸ್ಕಾರ ಅಂತ ಬಾಯಲ್ಲಿ ಹೇಳ್ತೀವಿ, ಸಂಸ್ಕಾರದ ಮೂಲ ಅರ್ಥ ಪರಿವರ್ತನೆ. ಮಗು ಹುಟ್ಟತ್ತೆ, ಬದಲಾಗಬೇಕು. ಮದುವೆ ಮಾಡ್ಕೋತಾರೆ, ಗಂಡ ಹೆಂಡತಿ ಬದಲಾಗಬೇಕು. ಸೊ ನಾವ್ ಯಾವುದು ಮಾಡ್ತಾ ಇಲ್ಲ. ಮನೆ ಕಟ್ತೀವಿ, ನಾವು ಕಟ್ಟುವ ಮನೆಯನ್ನ ಪರಿವರ್ತನೆ ಮಾಡ್ಬೇಕು, ಅಂದ್ರೆ ಭೂಮಿಯನ್ನ ಪರಿವರ್ತನೆ ಮಾಡಬೇಕು. ಯಾವುದನ್ನು ಪರಿವರ್ತನೆ ಮಾಡ್ತಾ ಇಲ್ಲ, ಅದು ಹೇಗಿದೆಯೋ ಹಾಗೆ ಬೆಳೆಸಕ್ ಹೋಗ್ತಾ ಇದ್ದೀವಿ. ಇದು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ಹಿಂಸೆ ಆಗ್ತಾ ಇದೆ ಅಂತ ನಾವು ಅನ್ಕೋತಾ ಇದ್ದೀವಿ. ಅದು ಕೊಟ್ಟಿಲ್ಲ, ಭಗವಂತ ಕೂಡ ಯಾರಿಗೂ ಕೊಟ್ಟಿಲ್ಲ. ನಾವೇ ಅದನ್ನ ನಮ್ಮ ಆತ್ಮ, ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಭಗವಂತನ ನಾವು ಎಚ್ಚರಿಕೆ ಮಾಡೋದಕ್ಕೆ ಏನ್ ಮಾಡಬೇಕು ಅಂದ್ರೆ ಶಾಂತಿ ಅಷ್ಟೇ ಬೇಕಾಗಿರೋದು. ನಮ್ಮ ಹೃದಯ ಎಚ್ಚರಿಕೆ ಕೊಡ್ಬೇಕು ನಾವು. ಆವಾಗ ಅದೇನಾಗತ್ತೆ, ಹಾರ್ಟ್ ಬೀಟ್ಸ್ 1 ನಿಮಿಷಕ್ಕೆ ಇಷ್ಟ ಆಗತ್ತೆ ಅಂತ ಹೇಳೋ ನಾವು ಅದನ್ನ ಕಮ್ಮಿ ಮಾಡ್ಬೇಕಂತೆ. ಧರ್ಮದಲ್ಲಿ ಹೇಳುತ್ತೆ, ಹಾರ್ಟ್ ಬೀಟ್ಸ್ ಏನ್ ನಡೀತಾ ಇದೆ ಅದನ್ನ ಕಮ್ಮಿ ಮಾಡ್ಕೋಬೇಕಂತೆ. ಶಾಂತತ್ವದಿಂದ ಕಮ್ಮಿ ಆಗತ್ತೆ. ಈಗ ನೋಡಿ ಜಾಸ್ತಿ ಮಾಡ್ಕೋತಾ ಇದೀವಿ, ಹೌದಲ್ಲ? ಈ ಒತ್ತಡಕ್ಕೆ ಪರಿಹಾರ ಏನು ಅಂದ್ರೆ ಮನಸ್ಸು.
ಈ ಮನಸ್ಸು ನರಮಂಡಲದಲ್ಲಿ ನಮಗೆ ಒಂದು Okay. ಟಾನಿಕ್ ಅನ್ನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಆ ನರಮಂಡಲನ ಮಕ್ಕಳನ್ನ ಮಾಡ್ಕೊಳ್ತಕ್ಕಂಥವ್ರು, ಮದುವೆ ಆಗ್ತಕ್ಕಂಥವರಿಗೆ ಇವತ್ತಿನ ಒಂದು ತಾಂಬೂಲ ಅಂತ ನಾವೇನ್ ಮಾಹಿತಿಯನ್ನು ಕೊಟ್ಟೋ ನಾಗೇಶ್ವರೇ, ಹೌದು. ಈ ತಾಂಬೂಲವನ್ನ ಬಳಸ್ತಕ್ಕಂಥ ವಿಧಾನ ಸ್ವಲ್ಪನಾದ್ರು ಪರಿವರ್ತನೆ ಮಾಡಿಕೊಂಡ್ರೆ ಮುಂದೆ ಮಕ್ಕಳಾಗೋರಿಗೆ ಹೇಳ್ತಾ ಇರೋದು ನಾನು, ಮಕ್ಕಳಿಗೆ 2 ಅಡಿಕೆ ತಿನ್ಸಕ್ಕಾಗಲ್ಲ, ಆದ್ರೆ ಎಲ್ರಿಗೂ 2 ಅಡಿಕೆ ಇವತ್ತು 1 ಅಡಿಕೆ ಆಗಲ್ಲ, ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬಾ ಕಷ್ಟ ಆಗ್ತದೆ. ಹಾಗಂತ 2 ಅಡಿಕೆ ಎಲ್ಲ ತಿನ್ನಿ ಅಂತ ನಾನು ಹೇಳ್ತಿಲ್ಲ. ನೀವು ಅದನ್ನ ತಿನ್ನಬೇಕಾದ್ರೆ ಯಾವ ರೀತಿಯಾಗಿ ನಿಮ್ ದೇಹವನ್ನ ಸರ್ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಂಡ್ರೆ ಪ್ರತಿದಿನ ಗಂಡ ಹೆಂಡತಿ ಖುಷಿಯಾಗಿ ಪ್ರೀತಿಯಾಗಿ ಬದುಕಬೇಕು ಅಂದ್ರೆ ತಾಂಬೂಲವನ್ನ ಸವಿಯೋದನ್ನ ಕಲೀರಿ. ಓಕೆ ಜೀವನದ ದಾಂಪತ್ಯವನ್ನ ಸವಿಬೇಕು. ನಾವು ಸವಿತಾ ಎಲ್ಲ ಬೈತಾ ಇದ್ದೀವಿ. ಓಕೆ ಸೊ ನಾವು ಸವಿಬೇಕು. ಜೀವನವನ್ನ ಸವಿತಕ್ಕಂತಹ ಒಂದು ಸತ್ಯ ಎಲ್ಲಿವರೆಗೂ ಬರಲ್ವೋ ಆ ಮನಸ್ಸಿಗೆ ನಾವು ಯಾವುದೇ ಕಾರಣಕ್ಕೂ ಪರಿವರ್ತನೆ ಮಾಡತಕ್ಕಂಥದ್ದನ್ನ ಕಲಿಬೇಕು. ನಾವು ಮನಸ್ಸು ಭಗವಂತ ಕೊಟ್ಟಿದ್ದಾನೆ, ನಾವು ಅದನ್ನು ಪರಿವರ್ತನೆ ಮಾಡಬೇಕು. ಅನುಭವಿಸೋದಲ್ಲ, ಆಲೋಚನೆ ಮಾಡಬೇಕು. ನಾವು ಯೋಚನೆಯಲ್ಲಿ 2 ವಿಧ ಇದೆ. ಯೋಚನೆ ಮಾಡಬಾರ್ದು, ಆಲೋಚನೆಯಲ್ಲಿ ಬದುಕಬೇಕು. ನಾವು ಯೋಚನೆ ಮಾಡ್ಕೊಂಡೇ ಬದುಕ್ತಾ ಇದ್ದೀವಿ. ಇದಿಷ್ಟು ನಮ್ಮ ದೇಹ ಮನಸ್ಸಿಗೆ ಇರ್ತಕ್ಕಂಥ ಸಂಬಂಧವನ್ನ ಹಾಳು ಮಾಡ್ಕೊಂಡಿದೀವಿ. ಅದನ್ನ ಒಂದು ಮಾಡಿ 2 in 1 ಆಗ್ಬೇಕು, 1+1 ಆಗ್ಬಾರ್ದು. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಜೀವನದಲ್ಲಿ ಆರೋಗ್ಯವಾಗಿ ಬದುಕಲಿಕ್ಕೆ, ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳೋದಕ್ಕೆ ಒಂದು ಸಂದೇಶ ಕೊಡಬಹುದು ಅಂತ ಹೇಳ್ಬೋದು ಈ ಮೂಲಕ. ಎಸ್, ಥ್ಯಾಂಕ್ ಯು ಗುರುಜಿ. ಸಾಕಷ್ಟು ವಿಷಯವನ್ನು ತಿಳಿಸ್ಕೊಟ್ರಿ. ಜೊತೆಗೆ ತಮ್ಮ ಪ್ರಕಾರ ಒಂದಷ್ಟು ವಿಶ್ಲೇಷಣೆಯ ಪ್ರಕಾರ ಏನಂತಂದ್ರೆ ಆಹಾರ ಕ್ರಮ ಹೇಗಿರಬೇಕು, ಮನಸ್ಸು ಪರಿವರ್ತನೆ, ಇದೆಲ್ಲವೂ ಸಹಿತ ಬಹಳನೇ ಮುಖ್ಯ ಅಂತ ತಮ್ಮ ಒಂದು ಮಾತಿನ ಮೂಲಕ ಗೊತ್ತಾಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಷಯವನ್ನು ತಿಳಿಸ್ಕೊಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿವಸ ಆಹಾರವೇ ಮೂಲ ಅಂತ ನಾವು ಹೇಳ್ತಾ ಇದ್ದೀವಿ. ಆಹಾರ ನಾವು ಸೇವನೆ ಮಾಡುವಂತಹದ್ದು ಎಷ್ಟು ಆರೋಗ್ಯಕರವಾಗಿದೆ, ಜೊತೆಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವಿ, ಅದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅದು ಬಹಳನೇ ಮುಖ್ಯ ಅಂತೇಳಿ ಪುರುಷೋತ್ತಮ್ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವು ಕೂಡ ಪರಿವರ್ತನೆ ಸಾಕಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ. ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಹಾಗಿದ್ರೆ ಈ ಒಂದು ಪರಿವರ್ತನೆ ನಮ್ಮ ಆಹಾರದಲ್ಲಿ ನಾವು ಅಳವಡಿಸಿಕೊಂಡೇವೆ ಅಂತಂದ್ರೆ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಉತ್ತಮವಾಗಿರುವಂತಹ ಆರೋಗ್ಯವನ್ನು ತಾವು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪರಿಣಿತ ವೈದ್ಯರೊಂದಿಗೆ ಹೊಸ ವಿಷಯದೊಂದಿಗೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.